ಬಂದಿದ್ದಾರೆ. ನೀ ಪರಿಚಯ ಮಾಡಿಕೊಡ್ತೀಯ? ಇವರ ಊರು ಕುಮಟ, ಉತ್ತರ ಕನ್ನಡದವರು, ಭಾಗವತರು. ಅಂದರೆ ಸಾಕಷ್ಟು ಶಾಸ್ತ್ರ ಪುರಾಣಗಳನ್ನು ಚಿಕ್ಕಂದಿನಿಂದಲೇ ಅಧ್ಯಯನ ಮಾಡಿರ್ತಾರೆ. ಅವರ ಕುಟುಂಬದ ಪರಿಸರ ಖಂಡಿತವಾಗಿಯೂ ಪೂರಕವಾಗಿರುತ್ತೆ. 20 ವರ್ಷ ಶಿಕ್ಷಕಿಯಾಗಿ ಉಪಪ್ರಾಂಶುಪಾಲರಾಗಿ ವೃತ್ತಿಯನ್ನು ಮಾಡಿದ್ದಾರೆ. ಅನಂತರ ನಿವೃತ್ತಿಯನ್ನು ತೆಗೆದುಕೊಂಡು ಆನ್ಲೈನ್ನಲ್ಲಿ ಸಂಸ್ಕೃತ, ಭಾರತೀಯ ಸಂಸ್ಕೃತಿ ಮುಂತಾದ ವಿಷಯಗಳ ಪಾಠಗಳನ್ನು ನಮ್ಮ ಮಕ್ಕಳಿಗೆ ಮಾಡ್ತಾರೆ. ಶ್ರೀ ಭಾರತಿ ವಿದ್ಯಾಲಯ ಹಂಪಿ ನಗರ ಇಲ್ಲಿ ಆಡಳಿತ ಮಂಡಳಿಯ ಕಾರ್ಯದರ್ಶಿಯರಾಗಿ ಸಹ ಸೇವೆ ಸಲ್ಲಿಸಿದ್ದಾರೆ. ಹಲವಾರು ಉಪನ್ಯಾಸಗಳನ್ನು ಹಲವಾರು ವೇದಿಕೆಗಳ ಮೂಲಕ ಅವರು ಪ್ರಸ್ತುತಪಡಿಸಿದ್ದಾರೆ. ಅವರಿಲ್ಲಿ ಬಂದಿರೋದು ಬಹಳ ಸಂತೋಷದ ಸಂಗತಿ. ಅವರು ತಮ್ಮ ಜ್ಞಾನವನ್ನು ನಮ್ಮೆಲ್ಲರೊಡನೆ ಹಂಚಿಕೊಳ್ಳಲಿ ಅಂತ ನಾನು ಅವರನ್ನು ಬೇಡಿಕೊಳ್ತೇನೆ. ಸರ್ವೇಭ್ಯೋ ನಮಃ. ಕೇಳಿಸ್ತಿದೆ ಅಲ್ವಾ ಎಲ್ರಿಗೂ? ಜಗದ್ರಣಾಂಗಣೇ ಯಸ್ಯ ಸ್ಮರಣಂ ಜಯಕಾರಣಂ ಪಾರ್ಥಸಾರಥಯೇ ತಸ್ಮೈ ಶ್ರೀಕೃಷ್ಣ ಬ್ರಹ್ಮಣೇ ನಮಃ. ವ್ಯಾಸಂ ವಸಿಷ್ಠನಪ್ತಾರಂ ಶಕ್ತೇಃ ಪೌತ್ರಮಕಲ್ಮಷಂ ಪರಾಶರಾತ್ಮಜಂ ವಂದೇ ಶುಕದಾತಂ ತಪೋನಿಧಿಂ. ಜಗದ್ಗುರುವಾದಂತಹ ಶ್ರೀಕೃಷ್ಣನ ನಮಿಸ್ತಾ, ಈ ಶ್ರೀಕೃಷ್ಣನನ್ನು ಜಗತ್ತಿಗೆ ಪರಿಚಯಿಸಿದಂಥ ವ್ಯಾಸ ಮಹರ್ಷಿಗಳನ್ನು ನೆನೆಸ್ಕೊಳ್ತಾ, ಇವತ್ತು ನಮಗೆ ಕೃಷ್ಣ ಪರಿಚಯ ಆಗಿದ್ದು ವ್ಯಾಸ ಮಹರ್ಷಿಗಳಿಂದ. ವ್ಯಾಸರು ಒಂದಿಂಥ ಗ್ರಂಥವನ್ನು ಕೊಡದೆ ಹೋಗಿದ್ದರೆ, ಮಹಾಭಾರತವನ್ನು ಜಗತ್ತಿಗೆ ಕೊಡದೆ ಹೋಗಿದ್ದರೆ ಕೃಷ್ಣನ ಪರಿಚಯವೇ ನಮಗಿರ್ತಾ ಇರಲಿಲ್ಲ. ಅಂತಹ ವ್ಯಾಸ ಮಹರ್ಷಿಗಳನ್ನು ಪ್ರಾತಸ್ಮರಣೀಯರು ಅಂತ ಹೇಳಬೇಕು. ಯಾಕೆ ಅಂದರೆ ಮಹಾಭಾರತ ಅನ್ನುವಂಥದ್ದು ಕೇವಲ ಒಂದು ಗ್ರಂಥ ಅಲ್ಲ, ಅದೊಂದು ಭಾರತೀಯ ಪರಂಪರೆಯ ಒಂದು ಕೊಂಡಿ, ಸನಾತನ ಧರ್ಮದ ಸಂಸ್ಕೃತಿಯ ಒಂದು ಆಕರ, ಜೊತೆಗೆ ಮಾನವನ ಸಹಜ ಸ್ವಭಾವಗಳನ್ನು ತಿಳಿಸಿಕೊಡುವಂತಹ ಒಂದು ಪರಮಶ್ರೇಷ್ಠವಾದಂತಹ ಒಂದು ಗ್ರಂಥ. ಈ ಗ್ರಂಥದ 2ನೇ ಅಧ್ಯಾಯದಲ್ಲಿ ಬರುವಂತಹ ವಿಷಯ ಪ್ರಪಂಚದ ವ್ಯಾಮೋಹ ಅವನತಿಗೆ ಕಾರಣವೇ ಅನ್ನುವಂತಹ ಒಂದು ವಿಷಯವನ್ನು ನನಗೆ ಕೊಟ್ಟಿದ್ದಾರೆ. ಇವತ್ತು ನನ್ನ ಕೈಲಾದ ಮಟ್ಟಿಗೆ ನ್ಯಾಯ ಒದಗಿಸೋದಕ್ಕೆ ಪ್ರಯತ್ನ ಪಡ್ತೀನಿ. ಈ ಮಹಾಭಾರತ ಇವತ್ತು ಭಗವದ್ಗೀತೆ ಅಂತೂ ಬಿಡಿ, ಏನು ರೋಡಲ್ಲಿ ಒಂದೊಂದು ಚಿಕ್ಕದು ಕಾರ್ಡು, ಅದರಲ್ಲೂ ಎಂಥದೋ ಒಂದು ಕೆಳಗಡೆ ಕೃಷ್ಣ ಭಗವದ್ಗೀತೆ, ಅದು ಅದರಲ್ಲಿ ಇದೆಯೋ ಇಲ್ವೋ, ಬೇಕೋ ಬೇಡವೋ ಎಲ್ಲವುದಕ್ಕೂ, ಅಂದರೆ ಮೇಲಿಂದ ಕೆಳಗಡೆವರೆಗೂ ಭಗವದ್ಗೀತೆ ಅಂತ ಹೇಳಿದ ತಕ್ಷಣ ಎಲ್ಲರೂ ಆಶ್ಚರ್ಯ, ಬೆರಗು, ಇಷ್ಟೇ ಆಗೋಗ್ತಿದೆ. ನಮ್ಮ ಮನೆಯಲ್ಲಿ ಭಗವದ್ಗೀತೆಯನ್ನು ಓದ್ತೀನಿ, ಸ್ನಾನ ಮಾಡಿ ಓದ್ತೀನಿ, ಮಡಿ ಬಟ್ಟೆ ಉಟ್ಟು ಓದ್ತೀನಿ, ಇನ್ನೇನೋ ಮಾಡಿ ಓದ್ತೀನಿ. ಇಷ್ಟಕ್ಕೆ ಸೀಮಿತ ಮಾಡಿ ದೇವ್ರ ಮನೆ ಒಳಗಡೆ ತೆಗೆದು ಭಗವದ್ಗೀತೆಗೆ ಕೂರಿಸ್ಬಿಟ್ಟಿದ್ದೀವಿ. ನಮಗೆ ವ್ಯಾಸ ಮಹರ್ಷಿಗಳು ಕೊಟ್ಟಿರೋದು ನಿಮ್ಮ ಬದುಕಿಗಪ್ಪ ಭಗವದ್ಗೀತೆ, ನೀವು ಬದುಕೋದಕ್ಕೆ ಹೇಗೆ ಬೇಕು ಅನ್ನೋದಕ್ಕೆ ನಾನು ಭಗವದ್ಗೀತೆ ಕೊಟ್ಟರೆ, ನೀವು ಇವತ್ತು ವ್ಯಾಸರೇನಾದ್ರು ಇದ್ದಿದ್ದರೆ ಯಾಕೆ ಕೊಟ್ಟನೋ ಭಗವದ್ಗೀತೆನ ಅಂದ್ಕೊಂಡ್ಬಿಡ್ತಿದ್ರೇನು. ಅಂದರೆ ಸೀಮಿತ ಮಾಡಿಬಿಟ್ಟಿದ್ದೀವಿ ಅಂತ. ನಾವು ಎಲ್ಲದನ್ನು ಹೀಗೆ ಕಟ್ಟಿ ಇಡೋದು. ನಮ್ಮ ಜೀವನಕ್ಕೆ ನಾವು ಏನು ಅನ್ವಯಿಸ್ಕೋತೀವಿ, ಭಗವದ್ಗೀತೆ ಇರೋದೇ ಅದಕ್ಕೋಸ್ಕರ. ಅನ್ವಯಿಸ್ಕೋಬೇಕು ನಾವು ಅದನ್ನು. ಅದರಲ್ಲೂ ಭಗವದ್ಗೀತೆಯ ಯಾವುದೋ ಒಂದು ಶ್ಲೋಕ, 62, 63ನೇ ಆ ಶ್ಲೋಕಗಳನ್ನು ನಾನು ಹೇಳಬೇಕಿತ್ತು. ಆದರೆ ನಾನು ಅದಕ್ಕೆ ಪೂರ್ವ ಪೀಠಿಕೆಯಾಗಿ ಅವ್ರ ಹತ್ರ ಕೇಳಿದೆ. ಒಂದು ಸ್ವಲ್ಪ ಪೂರ್ವ ಪೀಠಿಕೆಯನ್ನು ಹೇಳ್ತೀನಿ. ನಿಮಗೆ ಗೊತ್ತಿದೆ, ಇವತ್ತು ವಾಟ್ಸಪ್ಗಳಲ್ಲಿ ಮತ್ತೊಂದರಲ್ಲಿ ಹರಿದಾಡುತ್ತೆ, ಹಿಂದೆ ಮುಂದೆ ವಿಷಯ ಇರಲ್ಲ, ಮಧ್ಯದ ಒಂದು ಕ್ಲಿಪ್ಪಿಂಗು, ಅದರಿಂದ ದೊಡ್ಡ ವಾದ ವಿವಾದಗಳು, ಹಿಂದೆ ಏನೋ ಇರುತ್ತೆ ಮುಂದೆ ಏನೋ ಇರುತ್ತೆ, ಅದಕ್ಕೂ ಸಂಬಂಧ ಇಲ್ಲ. ಅದು ಹಾಗಾಗಬಾರ್ದು. ಭಗವದ್ಗೀತೆ ತುಂಬ ಒಂದು ಏನು ಗೊತ್ತಾ, ನಾವು ಸುಲಭ ಅಂದ್ಕೊಂಡ್ರೆ ಸುಲಭ, ಕಷ್ಟ ಅಂದರೆ ಕಷ್ಟ. ಅಂದರೆ ಸುಮ್ಮನೆ ಶ್ಲೋಕ ಓದ್ಕೊಂಡು ಹೋಗೋದಕ್ಕೆ ಸುಲಭ, ಜೀವನಾನ್ವಯ ತುಂಬ ಕಷ್ಟ. ಹಾಗಾಗಿ ನಾವು ಅದನ್ನು ಅರ್ಥಗ್ರಹಿಸಿ ಓದಬೇಕು. ಅರ್ಥವಿಲ್ಲದೆ ಬರೀ ಕಂಠಪಾಠ ಮಾಡಿಕೊಂಡಿದ್ರೆ ನಾವು ಭಗವದ್ಗೀತೆ ಓದ್ತೀವಿ ಅನ್ನುವಂತಹ ಒಂದು ಸಮಾಧಾನಕ್ಕಷ್ಟೇ.
ಭಗವದ್ಗೀತೆಯ ಅರ್ಥಾನುಸಂಧಾನ ಆದಾಗ ಮಾತ್ರ ಅದು ಸಾರ್ಥಕ ಆಗುತ್ತೆ. ಇಲ್ಲಿ ಮೇಘದೂತ, ಕಾಳಿದಾಸ ಬರೆದಂತಹ ಮೇಘದೂತಕ್ಕೆ ಒಂದು ವ್ಯಾಖ್ಯಾನವನ್ನು ಬರೆದಂತಹ ಪಂಡಿತ್ ಹಜಾರಿ ಪ್ರಸಾದ್ ದ್ವಿವೇದಿಯವರು ಒಂದು ಭಗವದ್ಗೀತೆಗೆ ಒಂದು ವಿಷಯ, ಒಂದು ಮಾತನ್ನು ಹೇಳ್ತಾರೆ ಭಗವದ್ಗೀತೆ ಬಗ್ಗೆ. ಈ ಭಗವದ್ಗೀತೆ ಮತ್ತು ಮೇಘದೂತ ಅನ್ನುವಂಥದ್ದು ಏನಿದೆ, ಇದು ಎರಡು ಕಾಶಿ ವಿಶ್ವನಾಥನ ದೇವಸ್ಥಾನಕ್ಕೆ ಕಟ್ಟಿದಂತಹ 2 ಗಂಟೆಗಳು ಅಂತ ಹೇಳ್ತಾರೆ. ಅಂದರೆ ಭಗವದ್ಗೀತೆ ಬೇಕೋ ಬೇಡವೋ ಅದ್ರ ಬಗ್ಗೆ ಒಂದು ವ್ಯಾಖ್ಯಾನ ಬರೀತಾನೆ, ಮೇಘದೂತ ಬೇಕೋ ಬೇಡವೋ ಅದ್ರ ಬಗ್ಗೆ ಒಂದು ವ್ಯಾಖ್ಯಾನ ಬರೀತಾನೆ. ಅಂದರೆ ಪರವಾಗಲಿ ವಿರೋಧವಾಗಲಿ ಯಾವುದು ಹೇಳಿದ್ರೂ ಅವರಿಗೊಂದು ಕೀರ್ತಿ ಬರುತ್ತೆ. ಭಗವದ್ಗೀತೆ ಅಂತ ಹೆಸರು ಇಟ್ಕೊಂಡ್ಬಿಟ್ರೆ ಸಾಕು. ಹಾಗಾಗಿ ಅದನ್ನು ಅಂದರೆ ಎಲ್ರಿಗೂ ಕಾಶಿ ಆತ್ಯಂತಿಕವಾಗಿ ಹೋಗಬೇಕಾಗಿರೋ ಜಾಗ, ಎಲ್ಲರೂ ಅಂದ್ಕೋತೀವಿ. ಸೊ ಅದಕ್ಕೆ ಕಟ್ಟಿದಂಥ 2 ಗಂಟೆಗಳು ಅಂತ ಹೇಳ್ತಾರೆ. ಅಷ್ಟು ಶ್ರೇಷ್ಠವಾದಂಥ ಗ್ರಂಥ ಭಗವದ್ಗೀತೆ. ಈಗ ಸರ್ ಹೇಳಿದ್ರು ಎಲ್ಲ ವಿಷಯಗಳನ್ನು, ಪ್ರಾರಂಭದಲ್ಲಿ ಏನಾಯಿತು ಅನ್ನೋದನ್ನು ನಾನು ಅದರ ಮತ್ತೆ ವಿಸ್ತಾರ ಮಾಡೋಕ್ಕೆ ಹೋಗಲ್ಲ. ಅಂತಹ ಒಂದು ಗ್ರಂಥ ಮೋಕ್ಷಶಾಸ್ತ್ರ ಅಂತ ಡಿ ವಿ ಜಿಯವ್ರು ಕರೀತಾರೆ ಅದನ್ನು. ಮೊದಲು ಮೋಕ್ಷಶಾಸ್ತ್ರವಾಗಿತ್ತು ಅದು. ಇವತ್ತು ಮೋಕ್ಷಕ್ಕೆ ಎಲ್ಲಿದೆ ಸಮಯ? ಅಯ್ಯೋ, ನಮ್ಮ ಜಂಜಾಟಗಳೇ ನಮಗೆ ಮುಗಿಯಲ್ಲ. ನಮ್ಮ ಸಾಲ, ನಮ್ಮ ಶೂಲ, ನಮ್ಮ ದುಡಿಮೆ, ನಮ್ಮ ಕಷ್ಟ, ನಮ್ಮ ನಷ್ಟ. ಹಿಂದಿನವರಿಗೆ ಅವ್ರದ್ದು ಒಂಥರ ತೃಪ್ತ ಬದುಕಾಗಿತ್ತು, ಲಿಮಿಟೆಡ್. ಆಗೇನಾಗ್ತಿತ್ತು, ಮೋಕ್ಷವನ್ನು ಚಿಂತನೆ ಮಾಡೋದಕ್ಕೆ ಮನಸ್ಸು ಶುರು ಮಾಡ್ತಿತ್ತು. ಇವತ್ತು ನಮ್ಮ ಮನೆಯ, ನಮ್ಮ ಸುತ್ತಮುತ್ತಲಿನ ಜಂಜಾಟಗಳೇ ಮುಗಿದೇ ಇರುವಾಗ ನಾವು ಮೋಕ್ಷವನ್ನು ಯೋಚನೆ ಮಾಡೋದು ಹೇಗೆ? ಅದಕ್ಕೆ ಡಿ ವಿ ಜಿಯವರು ಹೇಳ್ತಾರೆ, ಹಿಂದಿನವರಿಗೆ ಮೋಕ್ಷಶಾಸ್ತ್ರವಾಗಿದ್ದಂಥ ಭಗವದ್ಗೀತೆ ಇಂದಿನವರಿಗೆ ಜೀವನಶಾಸ್ತ್ರ. ಅದಕ್ಕೆ ಅವರು ಭಗವದ್ಗೀತಾ ಅನುಸಂಧಾನ ಅನ್ನುವಂಥ ಒಂದು ಪುಸ್ತಕವನ್ನು, ಭಗವದ್ಗೀತೆಯ ಮೇಲೆ ಬರೆದಂಥ ಪುಸ್ತಕಕ್ಕೆ ಜೀವನ ಧರ್ಮಯೋಗ ಅಂತ ಕರೆದಿರ್ತೀವಿ. ಮನುಷ್ಯ ಬದುಕೋದಕ್ಕೆ ಬೇಕಾಗುವಂಥ ಅಂಶಗಳನ್ನು ಭಗವದ್ಗೀತೆಯಲ್ಲಿ ಹೇಗೆ ನಾವು ಅಳವಡಿಸ್ಕೋಬೇಕು ಅನ್ನೋ ತುಂಬ ದೊಡ್ಡ ವಿಷಯ ಅದು. ಇರಲಿ, ಇಲ್ಲಿ ಇವತ್ತು ನಾವು ಅದನ್ನು ಆ ಅರ್ಥದಲ್ಲಿ ನೋಡೋದಾದರೆ, ಸಿದ್ಧಿಯನ್ನು ನಾವು ಹೇಗೆ ಮಾಡ್ಕೋಬೇಕು ಅನ್ನೋದಕ್ಕೆ ಸಾಧನವಾಗಿ ಭಗವದ್ಗೀತೆಯನ್ನು ಕೊಟ್ಟಿದ್ದಾರೆ. ಅದಕ್ಕೆ ಅದನ್ನು ಸಾಧನಶಾಸ್ತ್ರ ಅಂತ ಕರೀತಾರೆ. ಭಗವದ್ಗೀತೆಯನ್ನು ಸಾಧನಶಾಸ್ತ್ರ ಅಂತ ಕರೀತಾರೆ. 1ನೇ ಅಧ್ಯಾಯದಲ್ಲಿ ಅರ್ಜುನ ವಿಷಾದ ಯೋಗವನ್ನು ಹೇಳಿದ್ರು. ಅರ್ಜುನನಿಗೆ ಏನು ಬಂತು ಅಂದರೆ ನಮ್ಮೆಲ್ಲರ ಮನಸ್ಸಲ್ಲಿ ಬರೋದೇ ಬಂದಿತ್ತು. ಕಷ್ಟ ಬೇರೆಯವ್ರಿಗೆ ಬಂದಿದೆ ಅಂದಾಗ ನಮಗೇನು ಅನಿಸಲ್ಲ, ನಮ್ಮ ಮನೇಲಿ ನಮ್ಮ ಮಕ್ಕಳಿಗೆ ಬಂದಿದೆ ಅಂದಾಗ ನಮಗೆ ಹೆಂಗೆ ಬೇಜಾರಾಗುತ್ತೆ? ಹಾಗೆ ಆಗುತ್ತೆ. ಅರ್ಜುನಿಗಾಗಿದ್ದು ಅದೇನೆ. ಅವನೇನು ಯುದ್ಧ ಮಾಡಿದ್ವಿ, ಏನು ಫಸ್ಟ್ ಟೈಮ್ ಯುದ್ಧ ಮಾಡ್ತಿರೋದು? ಸಾಕಷ್ಟು ಯುದ್ಧ ಮಾಡಿದ್ದಾನೆ. ಅಯ್ಯೋ, ಜಗದೇಕ ವೀರ ಅವನು. ಅಂತಹ ಯುದ್ಧಗಳನ್ನು ಮಾಡಿ ಗೆದ್ದು ಬಂದು ಅದಕ್ಕಿಂತ ಸ್ವಲ್ಪ ಮೊದಲು ಉತ್ತರ ಗೋಗ್ರಹಣದಲ್ಲಿ ಯುದ್ಧ ಮಾಡ್ತಾನೆ ಇದೇ ಕೌರವ್ರ ಜೊತೆಗೆ. ಆ ವಿರಾಟನ ಆಸ್ಥಾನದಲ್ಲಿದ್ದಂಥ ಸಂದರ್ಭದಲ್ಲಿ ಗೋವುಗಳನ್ನು ಸೆರೆ ಹಿಡಿತಾರಲ್ವ ಅವ್ರ ಅಜ್ಞಾತವಾಸದಲ್ಲಿ, ಇನ್ನೇನು ಮುಗಿಬೇಕು ಅಜ್ಞಾತವಾಸ ಅನ್ನುವಾಗ. ಆಗ ಅವ್ರ ಜೊತೆಗೆ ಇದೇ ಅರ್ಜುನ ಯುದ್ಧ ಮಾಡ್ತಾನೆ. ಅವನಿಗೆ ಆವಾಗ ಬರದೇ ಇರೋದು ಈಗ ಶುರುವಾಯಿತು. ಇದನ್ನೇ ಮೋಹ ಅಂತ ಕರೆದ್ರು. ನಾನು, ನನ್ನದು, ಇದರ ಸುತ್ತ ಹೆಣ್ಕೊಳ್ತು ಭೀಷ್ಮ, ಎಲ್ಲರೂ ಕಾಣಿಸೋಕೆ ಶುರುವಾದರು. ನಮಗೂ ಬರೋದಿದ್ದೇನೆ. ನಾವು ನಮ್ಮದು ಅಂತ ಬಂದಾಗ ಮೋಹ ಶುರುವಾಗುತ್ತೆ. ಆಮೇಲೆ ಈ 2ನೇ ಅಧ್ಯಾಯಕ್ಕೆ ಸಾಂಖ್ಯಯೋಗ ಅಂತ ಕರೀತಾರೆ. ಅದೇನು ಸಾಂಖ್ಯ ಅಂದರೆ ಸಂಖ್ಯೆ ಅಂತಲ್ಲ, ಸಾಂಖ್ಯ ಶಬ್ದಕ್ಕೆ ಜ್ಞಾನ ಅಂತ ಅರ್ಥ. ಜ್ಞಾನ ಅಂತ ಅರ್ಥ. ಜ್ಞಾನವನ್ನು ಎತ್ಕೊಂಡ ತಕ್ಷಣವೇ ಕೊಡುವಂಥದ್ದು ಯೋಗ. ಅರ್ಜುನ ವಿಷಾದ ಯೋಗ ತಕ್ಷಣ ಸಾಂಖ್ಯಯೋಗ. ಸಾಂಖ್ಯಯೋಗದಲ್ಲಿ ನೋಡಿ ಭಗವದ್ಗೀತೆ ಹೇಗೆ ಬರುತ್ತೆ ಅಂತಂದರೆ, ಅಶೋಚ ನನ್ಮಶೋಚತ್ವಂ ಪ್ರಜ್ಞಾವಾದಾಂಶ್ಚ ಭಾಷಸೆ ಅಂತ ಶುರುವಾಗುತ್ತೆ. ಮೊದಲು 1-2 ಶ್ಲೋಕಗಳಲ್ಲಿ ಅರ್ಜುನ ಯಾಕೆ ಅಳ್ತಿದೀಯಾ ಅಂತ ಅಲ್ಲಿಂದ ಶುರುವಾಗಿ, ಯಾಕೆ ಅಳ್ತೀಯ ಅನ್ನೋದ್ರಿಂದ ಶುರುವಾಗಿ ಅಳು ನಿಲ್ಲಿಸು. ಸರ್ವಧರ್ಮಾನ್ ಪರಿತ್ಯಜ್ಯ ಮಾಮೇಕಂ ಶರಣಂ ವ್ರಜ. ನಾನು ಎಲ್ಲವನ್ನ ಬಿಟ್ಟು ನನಗೆ ಶರಣಾಗು. ಮಾ ಶುಚಃ, ಅಳು ನಿಲ್ಲಿಸು. ಯಾಕೆ ಅಳ್ತಿದೀಯಾ ಅಂತ ಶುರುವಾಗಿ ಅಳು ನಿಲ್ಲಿಸು ಅನ್ನುವಲ್ಲಿ ಭಗವದ್ಗೀತಾ ಉಪದೇಶ ಮುಗಿಯುತ್ತೆ. ಆ ಶ್ಲೋಕ ನಿಮ್ಮೆಲ್ಲರಿಗೂ ಇರುವಂಥ ಶ್ಲೋಕವೇ. ಹಾಗಾದರೆ ಇವೆರಡರ ಮಧ್ಯೆ ಇರುವಂಥ ಭಗವದ್ಗೀತೆ ಹಾಗಾದರೆ ನಮಗೆ ಬೇಡವಾ? ಖಂಡಿತ ಬೇಕು. ದುಃಖ ಇಲ್ಲದೆ ಇರೋನು ಯಾರಿದ್ದಾನೆ? ಇಲ್ಲದೆ ಇರೋನಿಗೆ ಇಲ್ಲ ಅನ್ನೋ ಚಿಂತೆ, ಇದ್ದವನಿಗಿದೆ ಅನ್ನೋ ಚಿಂತೆ.
ಏನು ಮಾಡ್ತೀರಿ? ಒಬ್ಬೊಬ್ಬರದ್ದು ಒಂದೊಂದು ಥರ ಯೋಚನೆಗಳು. ಹೀಗೆ ಈ ಸಾಂಖ್ಯ ಯೋಗದಲ್ಲಿ ಸಾಂಖ್ಯ ಯೋಗದ ಒಂದು ಸಣ್ಣ ಪರಿಚಯವನ್ನು ಮಾಡಿ, ಅಂದರೆ ಅದು ಒಂದಕ್ಕೊಂದಕ್ಕೊಂದು ಕನೆಕ್ಷನ್ ಇರೋದರಿಂದ ಪರಿಚಯವನ್ನು ಮಾಡಿ ಇವತ್ತಿನ ವಿಷಯಕ್ಕೆ ಬರ್ತೀನಿ. ಈ ಎತ್ಕೊಂಡ ತಕ್ಷಣ ಯಾಕೆ ಹೇಳ್ತಾರೆ ಅಂದರೆ, ಈ ಭಗವದ್ಗೀತೆಯ ಈ ಸಾಂಖ್ಯ ಯೋಗ ಇದೆಯಲ್ಲ, ಈಗ ನಾವು ಯಾವ್ದಾದ್ರು ಒಂದು ಥೀಸಿಸನ್ನು ಸಬ್ಮಿಷನ್ ಮಾಡಬೇಕಾದ್ರೆ ಅದಕ್ಕೊಂದು ಸಿನಾಪ್ಸಿಸ್ ಅಂತ ಇರುತ್ತೆ. ಈ ಸಾಂಖ್ಯ ಅನ್ನುವಂಥದ್ದು ಭಗವದ್ಗೀತೆಗೆ ಸಿನಾಪ್ಸಿಸ್ ಇದ್ದಂಗೆ. ಎತ್ಕೊಂಡ ತಕ್ಷಣ ಸೀರಿಯಸ್ ಆಗಿರೋ ಟಾಪಿಕ್ಕು, 2ನೇ ದಿನ ಅರ್ಥ ಮಾಡ್ಕೊಳ್ಳೋದೇ ಬೇಡ ಅಂತ ಸಾಕು, ಈ ಭಗವದ್ಗೀತೆ ಸಾವಾಸ ಅಂತ ಹೊರಟೋಗ್ಬಿಡ್ತಾರೆ. ಅಷ್ಟು ಪೆಡಿಸಾದಂತಹ ಒಂದು ಅಂಶ ಅದು. ಅಲ್ಲಿ ಮೊದಲು ಹೇಳ್ತಾನೆ, ಯಾಕೆ ಅಳ್ತಿದ್ಯಾ ಅಂತ ಕೇಳಿದ್ನಲ್ವಾ, ಹೇಳ್ತಾನೆ ನನಗೆ ಏನೇನೋ ತುಂಬ ಕನ್ಫ್ಯೂಷನ್ ಆಗೋಗಿದೆ ಕೃಷ್ಣ, ನನಗೆ ಉತ್ತರ ಹೇಳು ಇದಕ್ಕೆ. ಹೇಳಿದಾಗ ಅರ್ಜುನಂಗೆ ಹೇಳ್ತಾನೆ, ಆತ್ಮ, ನಮ್ಮೊಳಗಿರುವಂಥ ಆತ್ಮ ಅಂದರೆ ಏನು, ಆತ್ಮದ ಅವಿನಾಶತ್ವ, ಇದಕ್ಕೆಲ್ಲ ಶ್ಲೋಕಗಳಿದೆ, ಒಂದೊಂದು ವಿಸ್ತರಿಸೋಕೆ ಹೋದ್ರೂ ತುಂಬ ಆಗೋಗುತ್ತೆ ಅದು. ಈ ಆತ್ಮ ಅನ್ನೋದು ಅವಿನಾಶಿ, ಸಾವಿಲ್ಲ ಅದಕ್ಕೆ. ಇವನು ಹೇಳ್ತಾನಲ್ಲ, ನಾನು ಅವ್ನು ಕೊಲ್ಲಬೇಕಾ, ಮತ್ತೊಂದು ಮಾಡಬೇಕಾ, ಇನ್ನೊಂದು ಮಾಡಬೇಕಾ, ಅಲ್ಲಿ ಎರಡಿದೆ. ಒಂದು, ನಾನು ಕೊಲ್ತೀನಿ ಅನ್ನೋ ಅಹಂಕಾರ ಇದೆ. ಗೊತ್ತಿಲ್ವಲ್ಲ, ಯುದ್ಧ ಅಂದರೆ ಏನು ಬೇಕಾದರೂ ಆಗ್ಬೋದು, ಅರ್ಜುನನೂ ಸಾಯ್ಬೋದು, ಪಾಂಡವರು ಹೋಲ್ಬಹುದು, ಪಾಂಡವರು ಗೆಲ್ಬಹುದು, ಕೌರವರು ಗೆಲ್ಬಹುದು, ಕೌರವರು ಸೋಲ್ಬೋದು. ಇಷ್ಟೆಲ್ಲ ಸಾಧ್ಯತೆಗಳಿರುವಾಗ ಇವನ್ನೆಲ್ಲ ಡಿಸೈಡ್ ಮಾಡ್ಕೊಂಡ್ಬಿಟ್ಟಿದ್ದಾನೆ ಹೀಗೆ ಅಂತ. ಹಾಗೆ ಅದಕ್ಕೆ ಹೇಳ್ತಾನೆ, ಸಾವು ಆತ್ಮಕ್ಕಿಲ್ಲ. ಅದಕ್ಕೊಂದು ಒಳ್ಳೆ ಉದಾಹರಣೆಯನ್ನು ಕೊಡ್ತಾರೆ, ಡಿ ವಿ ಜಿ ಅವರು ಕೊಡ್ತಾರೆ. ಏನು ಅಂದರೆ, ಒಂದು ಊರಲ್ಲಿ ಒಂದು ಗಾದೆ ಹೇಳ್ತಾರೆ, ಈ ಪಂಚಾಂಗ ಸುಟ್ಟೋದ್ರೆ ನಕ್ಷತ್ರ ಸುಟ್ಟೋಗುತ್ತಾ ಅಂತ. ಪಂಚಾಂಗದಲ್ಲಿ ನಕ್ಷತ್ರಗಳಿರುತ್ತೆ, ನಕ್ಷತ್ರಗಳ ವಿವರ ಇರುತ್ತೆ. ಏನೋ ಆಗಿ ಪಂಚಾಂಗ ಸುಟ್ಟೋಯ್ತಪ್ಪ ಮನೇಲಿ, ಹಾಗಂತ ಅದು ನಕ್ಷತ್ರನೇ ಸುಟ್ಟೋಗ್ಬಿಡುತ್ತಾ? ಹೋಗಲ್ಲ. ಅಂದರೆ ಈ ಭೌತಿಕ ಶರೀರ ಅಳೀತು ಅಂದರೆ ಆ ಜೀವಾತ್ಮಕ್ಕೆ ಸಾವಿಲ್ಲ. ಅದಕ್ಕೆ ಅಂದರೆ ಈ ಸೂರ್ಯ ಇದು ಪರಮಾತ್ಮ, ಇದು ಸ್ವಲ್ಪ ಕಷ್ಟವಾದಂಥ ವಿಷಯ. ಸೂರ್ಯ ಪರಮಾತ್ಮ, ಅವನ ಕಿರಣಗಳಿದೆಯಲ್ಲ, ಆ ಕಿರಣಗಳು ಜೀವಾತ್ಮಗಳು, ನಾವು ನೀವೆಲ್ಲ. ಅದಕ್ಕೆ ಡಿ ವಿ ಜಿ ಅವರು ಒಂದು ಉದಾಹರಣೆ ಕೊಡ್ತಾರೆ. 1 ರೂಪಾಯಲ್ಲಿ 100 ಪೈಸಾ ಇರುತ್ತೆ, 100 ರೂಪಾಯಲ್ಲಿ 101 ರೂಪಾಯಿ ಇರುತ್ತೆ, ಆಯಿತಾ? ಹಾಗಂತ ಒಂದು 100 ರೂಪಾಯಿ ನೋಟ್ ಹೊರದಿ ತಗೊಳ್ಳಿ 1 ರೂಪಾಯಿ ಅಂದರೆ ಯಾರು ತಗೊಳ್ಳಲ್ಲ, ಅದಕ್ಕೆ ಬೆಲೆ ಇಲ್ಲ. ಹಾಗಾಗಿ ಅಲ್ಲಿಂದ ಅದು ಒಟ್ಟಾಗಿದ್ದಾಗ ಮಾತ್ರ ಅದಕ್ಕೆ ಬೆಲೆ. ಎಲ್ಲಿಂದ ಬಂತೋ ಅದು ಅಲ್ಲಿಗೆ ಹೋಗಿ ಸೇರಬೇಕು, ಸೂರ್ಯನ ಕಿರಣಗಳಂತೆ. ಹಾಗೆ ಇದಕ್ಕೆ ಇಲ್ಲಿ ಸಾವಿಲ್ಲ. ಫೋಟೋ ಕೈಯಲ್ಲಿರೋದು ಹರಿದೋಯ್ತಪ್ಪ, ಹಾಗಂತ ಆ ವ್ಯಕ್ತಿ ಸತ್ತೋದ ಅಂತ ಅರ್ಥನ? ಫೋಟೋ ಹರಿದೋಯ್ತಷ್ಟೇ. ಹಾಗೆ ಆತ್ಮಕ್ಕೆ ಸಾವಿಲ್ಲ, ಅವಿನಾಶಿ ಇದು. ಅದಕ್ಕೆ ಕಠೋಪನಿಷತ್ತಿನಲ್ಲಿ ಒಂದು ಮಾತು ಬರುತ್ತೆ, ನ ಹನ್ಯತೆ ಹನ್ಯಮಾನೇ ಶರೀರೇ. ಈ ಶರೀರಕ್ಕೆ ಇದು ಹೀಗೆ ಇರುತ್ತೆ, ಇದು ಶರೀರ ಮಾತ್ರ ನಾಶ, ಭೌತಿಕವಾದಂಥ ಶರೀರ ನಾಶ ಆಗುತ್ತೆ, ಒಳಗಿರೋ ಆತ್ಮಕ್ಕೆ ಆ ಒಂದು ನಾಶತ್ವ ಬರಲ್ಲ. ಹಾಗಾಗಿ ಅರ್ಜುನ, ನೀನು ಯೋಚನೆ ಮಾಡಬೇಡ ಅಂತ ಹೇಳ್ತಾನೆ. ಅವನಿಗೂ ನಿಮ್ಮಂಗೆ ಸ್ವಲ್ಪ ಅರ್ಥ ಮಾಡ್ಕೊಳ್ಳೋದು ಕಷ್ಟ ಆಗುತ್ತೆ. ಅದ್ರ ಮುಂದಿನ ಅಂಶ ಹೇಳ್ತಾನೆ, ಏನು ಅಂತಂದರೆ, ಈ ಇಷ್ಟೊಂದು ಎತ್ತರದ ಅಂಶ, ಪಾರಮಾರ್ಥಿಕ ಅರ್ಥ ನಿನಗೆ ಅರ್ಥ ಆಗಲ್ಲ ಅಂದರೆ ಅರ್ಜುನ, ಈ ಶರೀರ ಅನ್ನೋದು ಪರ್ಮನೆಂಟ್ ಅಲ್ಲಪ್ಪ, ಅದು ಬೀಳುತ್ತೆ. ಕಾಲಕ್ಕೆ ಆ ಶರೀರ ಹುಟ್ಟಿದೆ ಅಂತಂದರೆ ಸಾಯೋದೆ. ಒಂದೊಂದು ದಿವಸ ನಾವು ಬರ್ತಡೇ ಆಚರಿಸ್ತೀವಿ, ಒಂದೊಂದು ದಿವಸ ಕಡಿಮೆ ಆಗ್ತಾ, ಒಂದೊಂದು ವರ್ಷ ಕಡಿಮೆ ಆಗ್ತಾ ಬರುತ್ತೆ, ನಮಗೆ ಗೊತ್ತಿಲ್ಲ. ಸೆಲೆಬ್ರೇಷನ್. ಈ ಜಾತಸ್ಯ ಹಿ ಧ್ರುವೋ ಮೃತ್ಯು, ಹುಟ್ಟಿದಂಥವರಿಗೆ ಸಾವು ಕಟ್ಟಿಟ್ಟ ಬುದ್ಧಿ. ಶತಾವಧಾನಿ ಗಣೇಶ್ ಹೇಳ್ತಾರೆ, ಹುಟ್ಟು ಅನ್ನುವಂಥದ್ದು ಒಂದು ಕರ್ಮ, ಒಂದು ಕೆಲಸ ಅಂತಾದರೆ ಸಾವು ಅದರ ಫಲ ಅಂತ. ಸಾವು ಅದರ ಫಲ. ಆವಾಗ ನೋಡಿ ಯಾರಿಗೂ ಭಯ ಇರಲ್ಲ, ಆ ಭಾವ ಬಂದು. ಯಾಕೆಂದರೆ ಮನುಷ್ಯ ಭಯ, ಶೋಕ, ಮೋಹ ಇದಿಷ್ಟಕ್ಕೆ ಪ್ರಾಣ ಬಿಡ್ತಾ ಇರೋದು. ಆ ಭಯ ಹೋಯಿತು, ಇವತ್ತಲ್ಲ ನಾಳೆ ಹೋಗ್ತೀವಿ ನಾವು, ಇರೋಷ್ಟು ದಿವಸ ಒಳ್ಳೇದು ಮಾಡಿ ಹೋಗೋಣ ಅನ್ನೋ ಭಾವ ಇದ್ದರೆ ಭಯ ಎಂದೂ ಕಾಡಲ್ಲ ನಮಗೆ. ಬಿದ್ದಾಗ ನೋಡ್ಕೊಂಡ್ರಾಯ್ತು, ನಮಗೆ ನಾವೇನ ಇರ್ತೀವ ಇಲ್ಲಿ ನಮಗೆ ಗೊತ್ತಾಗಲ್ಲ. ಹಾಗಾಗಿ ಜೀವಾತ್ಮ ಹೇಗೆ ಅಂದರೆ, ನಾವು ಹಳೆ ಬಟ್ಟೆ ಬಿಸಾಕ್ಬಿಟ್ಟು ಒಂದು ಹೊಸದು ಹಾಕ್ಕೋತೀವಲ್ಲ, ಹಾಗೆ ಅದನ್ನೇ ಕೃಷ್ಣ ಹೇಳ್ತಾನೆ. ವಾಸಾಂಸಿ ಜೀರ್ಣಾನಿ ಯಥಾ ವಿಹಾಯ, ಶ್ಲೋಕಗಳು ಬರುತ್ತೆ ಅದರಲ್ಲಿ. ಹಾಗಾಗಿ ನೀ ಸತ್ ಚಿತ್ ಆನಂದ, ಆ ಸಚ್ಚಿದಾನಂದ ಘನ ಬ್ರಹ್ಮ ತತ್ವ ಏನಿದೆ ಅದರಲ್ಲಿ ನಿನ್ನನ್ನು ನೀನು ತೊಡಗಿಸ್ಕೋ, ಆ ರೀತಿಯಲ್ಲಿ ಯೋಚನೆ ಮಾಡು.
ಆಯಿತು, ಇದು ತುಂಬ ಹೈ ಅನ್ನಿಸ್ತು ಅಂತ ಇಟ್ಕೋ. ಬೇಡಪ್ಪ, ನೀನು ಯಾರು? ಲೌಕಿಕ ಜೀವನಕ್ಕೆ ಬಾ. ನೀನು ಯಾರು? ನೀನು ಪಾರ್ಥ, ಮಧ್ಯಮ ಪಾಂಡವ, ಕೌಂತೆಯ, ದ್ರೋಣಾಚಾರ್ಯರ ಪ್ರಿಯ ಶಿಷ್ಯ, ಎಲ್ಲ ಸರಿ. ಹಾಗೆ ನೋಡೋಣ, ಲೌಕಿಕವಾಗಿ ನಿನ್ನನ್ನು ನೋಡೋಣ. ಈ ಜೀವನೇ ನಿನಗೆ ಶ್ರೇಷ್ಠ, ಈ ಜೀವನನೇ ಶ್ರೇಷ್ಠ ಅಂತ ಆದರೆ ನೀನು ಇದೇ ಸ್ಥಿರ, ಅಯ್ಯೋ ನಾನು ಸತ್ತೋದ್ಮೇಲೆ ನಂಗೆ ಬೇಡ, ಇರೋವಾಗಲೇ ಹೀಗೆ ಅಂತ ಅಂದ್ಕೊಳ್ತೀಯ ಅಂತ ಇಟ್ಕೊ. ಆಗ ನಿನ್ನ ಧರ್ಮದ ಕಡೆಗೆ ಬಾ, ಸ್ವಧರ್ಮದ ಕಡೆಗೆ ಬಾ. ಆ ಸ್ವಧರ್ಮ ಅನ್ನೋದನ್ನು ಭಗವದ್ಗೀತೆಯಲ್ಲಿ ಕೊಟ್ಟಂಗೆ ಇನ್ನು ಎಲ್ಲೂ ಕೊಟ್ಟಿಲ್ಲ. ಸ್ವಧರ್ಮ ಏನು ಹಾಗಂದರೆ, ನಾನು ಯಾವ ಕೆಲಸವನ್ನು ಚೆನ್ನಾಗಿ ಮಾಡಬಲ್ಲೆನೋ ಆ ಕೆಲಸ ನನಗೂ ಹಿತವಾಗಿದ್ದು ನನ್ನ ಸುತ್ತಮುತ್ತಲಿನವರಿಗೂ ಹಿತವಾಗಿರಬೇಕು. ಅದಕ್ಕೆ ಸ್ವಧರ್ಮ. ಅದನ್ನು ನಾನು ಚೆನ್ನಾಗೂ ಮಾಡಬೇಕು, ಅದಕ್ಕೆ ಸ್ವಧರ್ಮ ಅಂತ ಕೊಟ್ಟಿದ್ದಾರೆ. ಧರ್ಮದ ಬಗ್ಗೆ ಸರ್ ಹೇಳಿದ್ರೆ ಆವಾಗಲೇ, ಧಾರಣಾತ್ ಧರ್ಮ ಅಂದರೆ ಅದು ನನಗೂ ಒಳಿತನ್ನು ಮಾಡಿ ಬೇರೆಯವರಿಗೂ ಒಳಿತನ್ನು ಮಾಡಬೇಕು. ಅದಕ್ಕೆ ಧರ್ಮ. ಮಂಗಳಾರತಿ ಮಾಡೋದಾ, ಗಂಟೆ ಬಾರಿಸೋದಾ, ಊದಿನ ಕಡ್ಡಿ ಇದ್ರಚ್ಚೋದಾ, ಆ ಎಣ್ಣೆ ನಮ್ಮಲ್ಲಿ ಹಾಕ್ತೀವಿ, ಅದು ಸರಿ ಇದು ಸರಿ, ಅದಲ್ಲ. ಅದೆಲ್ಲ ಆಚರಣೆಗಳು, ಬೇಡ ಅಂತಲ್ಲ ನಾನು ಹೇಳ್ತಿರೋದು, ಅದು ಆಚರಣೆ ಬೇಕು, ಅದು ನಮ್ಮ ಸಂಸ್ಕೃತಿ. ಆದರೆ ಧರ್ಮ ಅನ್ನುವಂಥದ್ದು ನಮ್ಮ ಆತ್ಮೋದ್ಧಾರಕ್ಕಿರುವಂಥದ್ದು. ಹಾಗಾಗಿ ಧಾರಣಾತ್ ಧರ್ಮ, ನಮ್ಮನ್ನು ನಮಗೂ ಅನ್ನುವಂಥದ್ರಲ್ಲಿ ನಮಗಿಷ್ಟ ಅಂತಲ್ಲ, ನಮಗೆ ಪಾನಿಪುರಿ ಇಷ್ಟ, ಆದರೆ ನಮ್ಮ ಶರೀರಕ್ಕೆ ಅದು ಕಷ್ಟ. ಅದಲ್ಲ, ನಮ್ಮ ಒಳಿತಿಗಾಗಬೇಕು, ಅದು ನಮ್ಮ ಸುತ್ತಮುತ್ತವರಿಗೂ ಒಳಿತಾಗಬೇಕು. ಇದನ್ನು ಧರ್ಮ ಅಂತಾರೆ. ಸ್ವಧರ್ಮ ಅಂದರೆ ನಾನು ಯಾವುದನ್ನು ಚೆನ್ನಾಗಿ ಮಾಡಬಲ್ಲೆ ಅದನ್ನು ಕಂಡುಕೊಂಡು ಅದರಲ್ಲಿ ಪರಿಶ್ರಮ ಪಡಬೇಕು. ನೀನು ಯಾರು? ನೀನು ಕ್ಷತ್ರಿಯ. ಕ್ಷತ್ರಿಯ ಏನು ಮಾಡಬೇಕು? ಧರ್ಮದ ರಕ್ಷಣೆ ಮಾಡಬೇಕು. ಆ ಕುರುಕ್ಷೇತ್ರ ಯುದ್ಧ ನಡೆದಿದ್ದು ಧರ್ಮಾಧರ್ಮಗಳು, ಧರ್ಮ ಅಲ್ಲಿ ಧರ್ಮಕ್ಕೆ ಜಯ ಆಗಬೇಕು. ಅದಕ್ಕೆ ಕೃಷ್ಣ ನಿಲ್ತಾನೆ. ಇಲ್ಲಾಂದ್ರೆ ಕೃಷ್ಣ ಯಾಕೆ ಬರ್ತಿದ್ದ? ಅವನು ಹುಟ್ಟಿದಾಗಿಂದ ನೀವು ಒಂದು ಸಲ ಕೃಷ್ಣನ ಬದುಕನ್ನು ಓದಬೇಕು. ಭಗವದ್ಗೀತೆಯನ್ನು ದಯವಿಟ್ಟು ಓದೋಕ್ಕೆ ಮೊದಲು ಎಲ್ಲರೂ AR ಕೃಷ್ಣಶಾಸ್ತ್ರಿಗಳ ವಚನ ಭಾರತ ತಗೊಳ್ಳಿ. ವಚನ ಭಾರತವನ್ನು ಓದಿ ಅದರಲ್ಲಿ ಶ್ರೀಕೃಷ್ಣ ಯಾವ ರೀತಿ ಬದುಕಿದ, ಭಗವದ್ಗೀತೆ ಅರ್ಥ ಆಗಬೇಕಾದ್ರೆ ಮಹಾಭಾರತವನ್ನು ಓದಬೇಕು. ಅದು ಸರಿಯಾಗಿರೋ ಮಹಾಭಾರತವನ್ನು, ಮೂಲ ಮಹಾಭಾರತವನ್ನು ಓದಬೇಕು. ಕೊನೆಗೆ ಎಲ್ಲರೂ ಬಂದು ಅವ್ರವ್ರಿಗೆ ಬೇಕಾದಂಗೆ ಮಹಾಭಾರತ ಬರ್ಕೊಂಡು ಹೋದ್ರು, ಅದಲ್ಲ. ವ್ಯಾಸ ಮಹರ್ಷಿಗಳ ಮಹಾಭಾರತ, AR ಕೃಷ್ಣಶಾಸ್ತ್ರಿಗಳು, ನಾನು ತುಂಬ ಜನರನ್ನು ಕೇಳಿದ್ದೀನಿ, ಕೊನೆಗೆ ಪ್ರಿಸ್ಕ್ರೈಬ್ ಮಾಡಿರೋ ಬುಕ್ಕು AR ಕೃಷ್ಣಶಾಸ್ತ್ರಿಗಳ ವಚನ ಭಾರತ. ಆ ಪುಸ್ತಕವನ್ನು ಓದಿದಾಗ ನಮಗೆ ಗೊತ್ತಾಗುತ್ತೆ ಕೃಷ್ಣ ಏನು ಮಾಡ್ದ, ಕೃಷ್ಣ ಹೇಳಿರೋ ಮಾತಿಗೆ ಯಾಕಷ್ಟು ಬೆಲೆ ಬಂತು, ಅದು ಇವತ್ತಿಗೂ ಯಾಕೆ, ಆ ಕಾಲದಲ್ಲಿ ದ್ವಾಪರ ಯುಗದ್ದು ಕಲಿಯುಗಕ್ಕೂ ಯಾಕೆ ಯೂಸ್ ಆಗ್ತಿದೆ. ಇದು ಬರೀ ನಮಗಲ್ಲ, ಹೆಂಗಸರಿಗಲ್ಲ, ಗಂಡಸರಿಗಲ್ಲ, ನಮ್ಮ ರಾಜ್ಯದವರಿಗಲ್ಲ, ನಮ್ಮ ದೇಶದವರಿಗಲ್ಲ, ಸಮಸ್ತ ಮಾನವ ಕುಲಕ್ಕೆ, ಯಾವ ಜಾತಿ ಮತ ಭೇದ ಯಾರಿಗೂ ಇದ್ದೇನೆ. ಯಾಕೆಂದರೆ ಎಲ್ಲರಲ್ಲೂ ಮಾನವ ಸ್ವಭಾವ ಒಂದೇ. ಆ ಮಾನವ ಸ್ವಭಾವವನ್ನೇ ನೋಡಿನೇ ಮಾಡಿರುವಂಥದ್ದು. ನೀನು ಕ್ಷತ್ರಿಯ ಅಂದರೆ ನಿನ್ನ ಧರ್ಮ ಏನು? ಧರ್ಮ ರಕ್ಷಣೆ ಮಾಡುವಂಥದ್ದು. ಧರ್ಮ ರಕ್ಷಣೆಗೆ ಅಂತ ಯುದ್ಧ ಎದುರಾಗಿದೆ, ನೀನು ಯುದ್ಧ ಮಾಡು. ಈಗ ಯಾಕೆ ಹೇಳಿ ಥರ ಓಡೋಗ್ತಿದೀಯಾ? ಮಾಡಬೇಡ ಅದನ್ನು. ಆಯಿತು, ಅದು ನಿಂಗೆ ಇಷ್ಟ ಆಗಲ್ವಾ? ನೋಡಿ ಕೃಷ್ಣ ಎಷ್ಟು ಥರ ಕನ್ವಿನ್ಸ್ ಮಾಡ್ತಾನೆ. ಅವನು ಎಂಥ ಒಳ್ಳೆ ಸೈಕಿಯಾಟಿಸ್ಟು ಕೃಷ್ಣ ಅಂತಂದರೆ, ನಿಜವಾಗ್ಲೂ ಅವನು ಹೇಳ್ತಾನೆ, ಅದು ಇಲ್ಲ ಅಂತಂದರೆ ಬೇಡಪ್ಪ, ಜನಸಾಮಾನ್ಯರಿಗೆ ನಂಗೆ ಪುಣ್ಯ ಬೇಕು, ಒಳ್ಳೆ ಲೋಕ ಬೇಕು, ನಿಮ್ಗೆ ಎಲ್ರಿಗೂ ಇರುತ್ತಲ್ಲ, ಹಾಗೆ ಆ ಅರ್ಥದಲ್ಲೇ ತಗೊಳ್ಳೋಣ. ಯುದ್ಧಕ್ಕೆ ನೀನು ಬೆನ್ನು ಕೊಟ್ಟಿದ್ದಾದರೆ ನಿನಗೆ ಪಾಪ, ಇದರಿಂದ ನಿನಗೆ ಪುಣ್ಯ ಅಂತೂ ಬರೋದಿಲ್ಲ. ಆಗ ನೀನು ಏನು ಮಾಡಬೇಕಾಗಿರೋದು? ಯುದ್ಧ ಮಾಡಬೇಕಾಗಿರೋದು. ಯುದ್ಧ ಮಾಡಿ ನೀನು ಬಾಯಿ ಮುಚ್ಕೊಂಡು ಇನ್ನೇನು ಮಾಡಬೇಡ, ಅದರಿಂದಲೇ ನಿನಗೆ ಸಾರ್ಥಕ್ಯ ಬರುವಂಥದ್ದು. ಹಾಗಾಗಿ ನಿನಗೆ ನಂಬಿಕೆ ಇದೆ ಪಾಪ ಪುಣ್ಯಗಳಲ್ಲಿ ಅಂತಂದರೆ, ಪುಣ್ಯ ಬರುತ್ತೆ ಅನ್ನೋಂಗಿದ್ರೆ ಯುದ್ಧ ಮಾಡು. ಇಲ್ಲ ನಾನು ವ್ಯಾವಹಾರಿಕವಾಗಿ ನೋಡ್ತೀನಿ ಅಂತಂದರೆ ನಿನಗೆ ಕೀರ್ತಿ ಬರಲ್ಲ. ಅಕೀರ್ತಿಕರಂ ಅರ್ಜುನ ಅಂತ ಹೇಳ್ತಾನೆ. ನಿನಗಿದು ಕೀರ್ತಿ ಯಾವತ್ತಿಗೂ ಬರಲ್ಲ, ಶಾಶ್ವತವಾಗಿ ಮಹಾಭಾರತದಲ್ಲಿ ರೆಕಾರ್ಡ್ ಆಗುತ್ತೆ. ಅರ್ಜುನ ಹೇಳಿಯಾಗಿ ಯುದ್ಧದಿಂದ ಓಡೋದ. ನೀನು ಮಾಡಲ್ವಾ ಈ ಕೆಲಸ? ನಾನು ಮಾಡ್ತೀನಿ. ನಾನು ಬಂದಿದ್ದೇ ಇಲ್ಲಿ ಧರ್ಮದ ಪಾಲನೆಗೆ. ನೀನು ಮಾಡು ಬಿಡು, ನಿನ್ನನ್ನು ನಿಮ್ಗದು ಗೊತ್ತಿದೆ. ಕೊನೆಗೆ ಕೃಷ್ಣನ ಒಂದು ಅವನ ಇನ್ಫ್ಲೂಯೆನ್ಸ್ ಇಲ್ಲದೆ ಇರುವಾಗ ಅರ್ಜುನ ಏನಾದ? ಅವನ ಗಾಂಡೀವವನ್ನೇ ಅವನ ಹತ್ರ ಎತ್ತಕ್ಕಾಗಿಲ್ಲ. ಅಷ್ಟು ಯುದ್ಧ ಮಾಡಿದ ಅರ್ಜುನಿಗೆ ಗಾಂಡೀವ ಎತ್ತಕ್ಕಾಗಿಲ್ಲ. ಯಾಕೆ? ಕೃಷ್ಣ ಇಲ್ಲ ಹಿಂದೆ, ಕೃಷ್ಣನ ಅವಸಾನ ಆದಮೇಲೆ. ಹಾಗೆ ಇಲ್ಲಿ ನೀನು ಮಾಡು ಬಿಡು, ನಿನಗಿದು ಒಂದು ಅವಕಾಶ.
ಪ್ರಪಂಚ ಕೊಂಡಾಡುತ್ತೆ ಅರ್ಜುನ ಹೀಗೆ ಅಂತ. ಉಳಿಸ್ಕೊಂಡು ಅಂದರೆ ಕೊಟ್ಟು ಬಿಟ್ಟು ಹೇಳಿ ಕೇಳಿ ಎಷ್ಟು ಥರ ಮೋಟಿವೇಶನ್ ಮಾಡ್ತಾನೆ ಕೃಷ್ಣ ಅರ್ಜುನನನ್ನು. ಹೇಳ್ತಾರೆ, ನೀನು ಗೆದ್ದಿಯೋ ರಾಜ್ಯ ಸಿಗುತ್ತೆ, ಕೀರ್ತಿಯೂ ಸಿಗುತ್ತೆ, ಎರಡೂ ಸಿಗುತ್ತೆ. ಅರ್ಜುನ ಯುದ್ಧ ಮಾಡು. ಇನ್ನು ನಿನ್ನವರು ಅಂತ ಮೋಹ ಇದೆಯಲ್ಲ, ಸುಖ ದುಃಖೇ ಸಮೀಕೃತ್ವ ಲಾಭ ಲಾಭ ಅದು ಬರುತ್ತಲ್ಲ ಮುಂದೆ ಶ್ಲೋಕ, ಯಾವುದನ್ನು ಇಟ್ಕೋಬೇಡಪ್ಪ. ಯಾವ ಸಂಬಂಧಕ್ಕೂ ನೀನು ಬರೋವಾಗ ನೀನೊಬ್ಬನೇ ಹಿಂಗೆ ಬಂದಿದೀಯ, ಹೋಗೋವಾಗ ನೀನು ಹಿಂಗೆ ಒಬ್ಬನೇ ಹೋಗ್ತೀಯ. ಏನು ನಿಮ್ಮ ತಂಡ ಎಲ್ಲ ತಗೊಂಡು ಹೋಗ್ತೀಯ ಹೋಗೋವಾಗ? ಇಲ್ಲ. ಏನು ಮಾಡಬೇಕು ನೀನು? ಎಲ್ಲವನ್ನ ಪಕ್ಕಕ್ಕೆ ಹಾಕು. ನಾನು ಮಾಡ್ತಿರೋದು ಒಂದು ವಿವೇಕದಿಂದ ಯೋಚನೆ ಮಾಡು. ನಾನು ಮಾಡ್ತಿರೋದು ಧರ್ಮನ ಅಧರ್ಮನ ಒಂದು ವಿವೇಕದ ಹೊರಗಲ್ಲಿ ಹಚ್ಚು. ನೀನು ಏನು ಮಾಡಬೇಕು ಅಂತ ಅದು ಉತ್ತರ ಹೇಳುತ್ತೆ. ಅದ್ರ ಪ್ರಕಾರ ನಡ್ಕೊ ನೀನು. ಆ ಜಯಾಪಜಯಗಳಿಗೆ ನೀನು ಯೋಚನೆ ಮಾಡಬೇಡ. ನಿನ್ನ ಸುಖ ದುಃಖವನ್ನು ನಿನ್ನ ಮನಸ್ಸಿನಿಂದ ಸಸ್ಪೆಂಡ್ ಮಾಡು. ಜಯಾಪಜಯಗಳನ್ನು ಪಕ್ಕಕ್ಕಿಡು. ಗೊತ್ತಿಲ್ಲ ಏನಾಗುತ್ತೋ ಗೊತ್ತಕ್ಕಿಲ್ಲ. ನೀನೇನಾದರೂ ಬದುಕಿದ್ರೆ ರಾಜ್ಯ, ಸತ್ಯ, ಕೀರ್ತಿ. ಯುದ್ಧದಲ್ಲಿ ಸತ್ತವರಿಗೆ ಹೇಳ್ತೀವಲ್ಲ, ನಮ್ಮ ಭಾರತೀಯ ಪರಂಪರೆ ಅದನ್ನು ತುಂಬ ಚೆನ್ನಾಗಿ ನಂಬುತ್ತೆ, ಕೀರ್ತಿ ಬರುತ್ತೆ. ಹಾಗಾಗಿ ಆ ಮನೋನಿಶ್ಚಯವನ್ನು ನೀನು ಮಾಡ್ಕೋ. ಯಾಕೆಂದರೆ ಸ್ವಲ್ಪ ಮಾಡಿದ್ರೂ ಕೂಡ ಧರ್ಮ ತುಂಬ ಶ್ರೇಷ್ಠವಾದ ಫಲವನ್ನು ಕೊಡುತ್ತೆ. ಚಿಕ್ಕದೇ ಆಗಿದ್ದರೂ ಕೂಡ ತುಂಬ ಫಲವನ್ನು ಕೊಡುತ್ತೆ. ಹಾಗಾಗಿ ತುಂಬ ಯೋಚನೆ ಮಾಡಬೇಡ. ಅರ್ಜುನನ ಜಿಹಾಸೆಯಲ್ಲಿ ಓದಿರ್ತಾರೆ, ನೀವು ಎಲ್ಲ ಓದಿರ್ತೀರಿ, ಎಷ್ಟೆಷ್ಟೆಲ್ಲ ಪಟ್ಟಿ ಮಾಡ್ತಾನೆ, ಹಾಗೆ ಹಿಂಗೆ ಹಂಗೆ ಮಾಡ್ಲಾ ಅಂತೆಲ್ಲ. ಅವನು ಹೇಳ್ತಾನೆ, ಸಿಕ್ಕಾಪಟ್ಟೆ ಯೋಚನೆ ಮಾಡೋಕ್ಕೆ ಹೋಗ್ಬೇಡ. ನಿನ್ನ ಗುರಿ ಒಂದಿಟ್ಕೋ, ಮುಗಿಸು. ಯಾಕೆಂದರೆ ನಮ್ಮ ಮನಸ್ಸು ಹಾಗೆ ಯೋಚನೆ ಮಾಡೋಕ್ಕೆ ಶುರು ಮಾಡಿದ್ರೆ ಅದು ನಾನ್ ಸ್ಟಾಪ್. ಹಾಗಾಗಿ ಅವನು ಹೇಳ್ತಾನೆ, ವ್ಯವಸಾಯಾತ್ಮಿಕ ಬುದ್ಧಿ. ಆ ಬುದ್ಧಿಯನ್ನು ಅದರಲ್ಲಿ ತೊಡಗಿಸ್ಕೊ ನೀನು. ಆಯಿತು, ಇದು ಮುಗೀತು. ಇದು ಸರಿ ಹೋಗಲ್ಲ, ನಿಂಗೆ ಕನ್ವಿನ್ಸ್ ಆಗಲ್ಲ ಅಂತ ಇಟ್ಕೊ. ನೀನು ಒಂದು ಕರ್ಮವನ್ನು ಮಾಡು. ಕರ್ಮ ಅಂತ ತಿಳ್ಕೊಂಡು ಮಾಡು. ನೋಡಿ, ಇದು 2ನೇ ಅಧ್ಯಾಯದಲ್ಲೇ ಬರೋದು, 3ನೇ ಅಧ್ಯಾಯಕ್ಕೆ ಹೋಗಲ್ಲ. ಆಯಿತಾ? ನಾವು ಅಂದ್ಕೋತೀವಿ 3ನೇ ಅಧ್ಯಾಯ ಕರ್ಮಯೋಗ ಅಂತ, ಸಾಂಖ್ಯದಲ್ಲೇ ಬಂದುಬಿಡುತ್ತೆ. ನೀನು ಕರ್ಮ ಮಾಡು. ಯಾಕೆಂದರೆ ನೋಡಿ, ಈಗ ನಾವು ಉಸಿರಾಡಲ್ಲ ಅಂದರೆ ಆಗಲ್ಲ. ಉಸಿರಾಡ್ತಾ ಇರ್ತೀವಿ, ನಮಗೆ ಬೇಕೋ ಬೇಡವೋ ಆಗ್ತಿರುತ್ತೆ. ಹೊಟ್ಟೆಗೇನೋ ಬೇಕು ಅದಕ್ಕೂ ಮಾಡ್ಕೋತೀವಿ, ಮಾಡಲೇಬೇಕು. ಕರ್ಮಗಳು ಇದೆಲ್ಲ ಕರ್ಮಗಳು. ಕರ್ಮ ಅಂದರೆ ನಮ್ಮ ಹಣೆ ಬರಹ ಅಲ್ಲ, ಕರ್ಮ ಅಂದರೆ ಕೆಲಸ ನಾವು ಮಾಡುವಂಥದ್ದು. ಹಾಗಾಗಿ ನೀನು ಏನು ಮಾಡಬೇಕು? ಕರ್ಮಣ್ಯೇವಾಧಿಕಾರಸ್ಥೆ ಮಾ ಫಲೇಷು ಕದಾಚನ ಬಂತು. ನಾವು ಏನಾದರೂ ಕೆಲಸವನ್ನು ಮಾಡಲೇಬೇಕಲ್ವಾ? ನೀನು ಕರ್ಮಯೋಗವನ್ನು ನೆಚ್ಚಿಕೊಂಡು ಮಾಡು. ನೀನು ಕೆಲಸವನ್ನು ಕರ್ಮದಿಂದ ಅಂತೂ ತಪ್ಪಿಸ್ಕೊಂಡು ಹೋಗೋಕ್ಕಾಗಲ್ಲ. ನಿನ್ನ ಕೆಲಸವನ್ನು ನೀನು ಮಾಡಲೇಬೇಕು. ಉದಾಹರಣೆಗೆ, ನಾನು ಗೃಹಸ್ಥನಾಗ್ತೀನಿ, ಆಯಿತಾ? ಮದುವೆ ಮಾಡ್ಕೋತೀನಿ. ಸ್ವಲ್ಪ ದಿವಸಕ್ಕೆ ನನಗೆ ಎಲ್ಲೋ ಎಂಥದ್ದೋ ಬಂದುಬಿಡುತ್ತೆ, ಬೇಡ ಸಂಸಾರ ಅಂತ ಹೊರಟೋಗ್ಬಿಡ್ತೀನಿ. ಅದು ಕರ್ಮ ಅಲ್ಲ, ಜವಾಬ್ದಾರಿ ಅಲ್ಲ. ಯಾಕೆ ಅಂತಂದರೆ ಆ ಒಂದು ಆಶ್ರಮಕ್ಕೆ ಅದರದ್ದೇ ಆದ ಬೆಲೆ ಇದೆ. ಚಿಕ್ಕ ಮಕ್ಕಳು ಇರ್ತಾರೆ, ಅವರನ್ನು ಒಂದು ಹಂತಕ್ಕೆ ತರಬೇಕು. ಗೃಹಸ್ಥಾಶ್ರಮದ ನಿಯಮಗಳಿರುತ್ತೆ. ಹಾಗೆ ಮಾಡಬೇಕು. ನಿನ್ನ ಕರ್ಮವನ್ನು ಮಾಡು. ಆದರೆ ಕರ್ಮಯೋಗ ಮುಂದೆ ಮೇಡಮ್ ಮಾತಾಡ್ತಾರೆ, ನಾನು ಅದನ್ನು ಟಚ್ ಮಾಡಲ್ಲ. ಇವಾಗ ಕರ್ಮಯೋಗ ಅದೊಂದು ಯೋಗವಾಗಿ ಮಾಡು. ನೀನು ಏನು ಕರ್ಮಯೋಗವಾಗಿ ಮಾಡಬೇಕು ಅಂತಂದರೆ ಒಂದು ಉದಾಹರಣೆ ಕೊಟ್ಬಿಡ್ತೀನಿ ಅಷ್ಟೇ. ಮನೇಲಿ ಅಡುಗೆ ಮಾಡ್ತಾ ಇರ್ತೀವಿ. ಇವತ್ತು ಈ ಅಡುಗೆ ಮಾಡಾದ್ಮೇಲೆ ನಾನು ಎಷ್ಟೊತ್ತಿಗೆ ಹೋಗಲಿ, ಯಾವ ಸಿನಿಮಾಕ್ಕೆ ಹೋಗಲಿ, ಯಾವುದ್ರಲ್ಲಿ ಬುಕ್ ಮಾಡ್ಕೊಂಡು ಹೋಗಲಿ, ಅಲ್ಲಿಂದ ಇನ್ನೆಲ್ಲಿಗೆ ಹೋಗಲಿ, ಏನು ಶಾಪಿಂಗ್ ಮಾಡ್ಕೊಂಡು ಬರಲಿ ಅಂದರೆ ಅಲ್ಲಿ ಅಡುಗೆ ಮಾಡಿರೋದು ಸೀದು ಹೋಗಿ ತಿನ್ನಕ್ಕೆ ಬರದೇ ಇರೋಂಗಾಗುತ್ತೆ. ಸ್ಕೂಲಿಗೆ ಹೋಗುವಂತಹ ಮಕ್ಕಳು ಯೋಚನೆ ಮಾಡ್ತಾರೆ, ಏನು ಪರೀಕ್ಷೆ ಕೂತಾಗ ನಾನು 95 ಬಂದರೆ ಏನು ಮಾಡಲಿ, ನಾನು ಆ ಕೋರ್ಸಿಗೆ ಹೋಗ್ಲಾ, ಈ ಕೋರ್ಸಿಗೆ ಹೋಗ್ಲಾ, ಆ ಕಾಲೇಜಿಗೆ ಹೋಗ್ಲಾ, ಈ ಕಾಲೇಜಿಗೆ ಹೋಗ್ಲಾ, ಝೀರೋನೇ ಟೈಮಾಗಿ ಹೋಗಿರುತ್ತೆ. ಅಂದರೆ ಕರ್ಮ ಮಾಡುವಂಥ ಸಂದರ್ಭದಲ್ಲಿ ಕರ್ಮವನ್ನೇ ಮಾಡಬೇಕು, ಅದನ್ನು ಬಿಟ್ಟು ಬೇರೆ ಮಾಡಬಾರ್ದು. ನಾವು ಸರ್ ಹೇಳಿದ್ದು ಅದೇನೆ, ಮಾಡುವಂಥ ಕೆಲಸವನ್ನು ನಮ್ಮ ಮನಸ್ಸನ್ನು ಪೂರ್ತಿಯಾಗಿ ಅದರಲ್ಲಿ ತೊಡಗಿಸ್ಕೊಂಡು ನಾವು ಮಾಡಬೇಕು. ಹಾಗಾಗಿ ಈ ಅರ್ಥದಿಂದನಾದರೂ ನಿನ್ನ ಕರ್ಮವನ್ನು ಮಾಡಿ. ಯಾಕೆಂದರೆ ಈ ಕರ್ಮವನ್ನು ತುಂಬ ಮಾಡೋದ್ರಿಂದ ಸಂಸಾರದ್ದಿರ್ಬೋದು, ಹೊರಗಡೆದಿರ್ಬೋದು, ಒಂದು ತೃಪ್ತ ಭಾವ ಬರುತ್ತೆ. ನಾವು ಪ್ರಾಮಾಣಿಕವಾಗಿ ಮಾಡಿದ್ದೇ ಆದರೆ ಒಂದು ತೃಪ್ತ ಭಾವ ಬರುತ್ತೆ. ಆ ತೃಪ್ತ ಭಾವ ಬಂದಮೇಲೆ ಮನಸ್ಸು ಚಂಚಲ ಆಗಲ್ಲ. ಯಾಕೆಂದರೆ ಒಂದು ಗಿಡ ತಗೊಂಡೋಗಿ ನೆಲದ ಮೇಲೆ ಇಟ್ಬಿಡಲ್ಲ, ಹೌದಾ? ಅದನ್ನು ಏನು ಮಾಡ್ತೀವಿ? ಡಿಕ್ ಮಾಡ್ತೀವಿ, ಅದು ಎಷ್ಟು ಆಳ ಬೇಕು, ಎಷ್ಟು ಅಗಲ ಬೇಕು ನೋಡ್ತೀವಿ, ಮಣ್ಣು ತೆಗಿತೀವಿ, ಗಿಡ ನೆಟ್ತೀವಿ, ನೆಟ್ಟ ಮೇಲೆ ಅದಕ್ಕೆ ನೀರು ಹಾಕ್ತೀವಿ, ಪೋಷಣೆ ಮಾಡ್ತೀವಿ. ಹಾಗೆಯೇ
ಇದು ಕೂಡ ಆ ಒಂದು ಕರ್ಮ ಮಾಡಿ 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 ಸವಿಸಿ ನಮ್ಮಲ್ಲೊಂದು ಅಧಿಕಾರ ಬಂದಿರುತ್ತೆ. ಆವಾಗ ಸರಿಯಾಗಿ ನಿಲ್ಲುತ್ತೆ ಯಾವುದನ್ನೇ ಮಾಡಿದ್ರೂ ಕೂಡ. ಹಾಗಾಗಿ ಕರ್ಮವನ್ನು ಫಲ ಯೋಚನೆ ಮಾಡಬೇಡ, ಕರ್ಮ ಫಲ ತ್ಯಾಗವನ್ನು ಮಾಡು. ನಿನಗೆ ಅಧಿಕಾರ ಇರೋದು ನಿನ್ನ ಕರ್ಮದಲ್ಲಿ ಮಾತ್ರ, ಅದರ ಫಲದಲ್ಲಿ ಅಧಿಕಾರ ಇಲ್ಲ. ಹಾಗಿರೋಂಗಿದ್ರೆ ಮನುಷ್ಯ ಹಿಂಗಿರ್ತಿದ್ನ, ನಾನು ಮಾಡಿದ್ದಕ್ಕೆಲ್ಲ ಫಲ ಸಿಗುತ್ತೆ ಅಂತ ಎಲ್ರಿಗೂ ಗೊತ್ತಿದೆ. ನಾವು ಮಾಡಿರೋ ಎಷ್ಟೋ ಕೆಲಸಗಳು ಫೇಲ್ಯೂರ್ ಆಗಿದೆ ಅಲ್ವಾ. ನಮಗೆ ಫಲದಲ್ಲಿ ನಂಬಿಕೆ ಬೇಡ. ಹಾಗಂತ ನೀವು ಹೇಳ್ಬೋದು, ಹಾಗಾದರೆ ಕರ್ಮನೇ ಬೇಡವಾ, ಒಳ್ಳೇದು ಮಾಡೋದೇ ಬೇಡವಾ? ಪ್ರಯೋಜನಂ ಅನುದ್ದಿಶ್ಯ ಮಂದೋಪಿ ಪ್ರವರ್ತತೆ. ಯಾವ ವ್ಯಕ್ತಿಯು ಯಾವ ಪ್ರಯೋಜನ ಇಲ್ಲದೇನೂ ಕೆಲಸ ಮಾಡಲ್ಲ. ಈಗ ಇಲ್ಲಿ ಬಂದು ಕೂತರು ನೀವು ಭಗವದ್ಗೀತೆಯನ್ನು ಅನುಸಂಧಾನ ಮಾಡ್ಕೋಬೇಕು ನಾವು ಅಂತ ಬಂದಿರ್ತೀವಿ. ಹಾಗೆ ಎಲ್ಲರೂ ಒಂದೊಂದು ಕೆಲಸ ಮಾಡಬೇಕಾದ್ರೆ ಒಂದೊಂದು ಉದ್ದೇಶ ಇಟ್ಕೊಂಡ್ಬಂದಿರ್ತಾರೆ, ಪ್ರಯೋಜನ ಇಟ್ಕೊಂಡ್ಬಂದಿರ್ತಾರೆ. ಆದರೆ ಡಿ ವಿ ಜಿಯವರು ಹೇಳ್ತಾರೆ, ಎಷ್ಟು ಅದ್ಭುತವಾದಂಥ ಮಾತು ಅಂದರೆ, ನಿನ್ನ ಮನಸ್ಸನ್ನು ಕಲ್ಲು ಮಾಡಿಕೊಂಡು ಎಲ್ಲವನ್ನ ಕಲ್ತ್ಕೋತೀನಿ ಅನ್ನೋದಲ್ಲ, ನಿನ್ನ ಮನಸ್ಸನ್ನು ಹೂವಾಗಿಸ್ಕೊಂಡು ಆ ಭಾವದಲ್ಲಿ ಎಲ್ಲವನ್ನ ಲೀನ ಮಾಡ್ಕೊಂಡು ಹೋಗ್ಬೇಕು ಅಂತ. ಪೆಡಸಾಗಿದ್ದು ಏನಾಗುತ್ತೆ ಗೊತ್ತಾ? ಇವತ್ತು ಊಟ ಮಾಡಲ್ಲ, ನಾನು ಎಂಥದ್ದು ಮಾಡಲ್ಲ, ಇನ್ನೇನೋ ಮಾಡಲ್ಲ ಅಂತ ಇವತ್ತು ಕೂತಿರ್ತೀರಿ, ಕೊನೆಗೆ 3 ದಿನ ಊಟ ಮಾಡೋಷ್ಟು ಮಾಡ್ತೀರಿ. ಮನುಷ್ಯ ಸ್ವಭಾವ ಅದು, ತಪ್ಪು ಅಂತಲ್ಲ. ಎಲ್ಲ ನಾನು ಮಾಡೋದು ಹಂಗೆ, ನೀವು ಮಾಡೋದು ಹಂಗೆ. ಯಾಕೆ ಅಂದರೆ ಆ ಕಠಿಣವಾದಂಥದ್ದು ಇರುತ್ತಲ್ಲ, ಅದನ್ನು ನಿಧಾನಕ್ಕೆ ಟ್ಯೂನ್ ಮಾಡ್ಕೊಂಡು ತೊಗೊಂಡು ಹೋಗ್ಬೇಕು ನಾವು. ಹಾಗಾಗಿ ನೀನೇನು ಮಾಡಬೇಕು, ಕರ್ಮದ ಫಲದ ಬಗ್ಗೆ ನೋಡಬೇಡ, ಏನು ಬೇಕಾರಾಗಲಿ ನೀನು ಯುದ್ಧ ಮಾಡು. ಈ ರೀತಿಯಾಗಿ ಹೇಳ್ತಾ ಮೊದಲು ಸಿದ್ಧಾಂತ ಹೇಳ್ದ, ಆತ್ಮಕ್ಕೆ ನಾಶ ಇಲ್ಲ ಅಂದ. ಆಮೇಲೆ ಇದೆಲ್ಲ ಬೇರೆ ಬೇರೆದಾಗ ಒಂದೊಂದಾಗಿ ಹೇಳ್ಕೊಂಡು ಹೇಳ್ತಾ ಮುಂದೆ ಯೋಗವನ್ನು ಮೇಡಮ್ ಹೇಳ್ತಾರೆ. ಇದೆಲ್ಲ ಹೇಳಿ ಮುಂದಕ್ಕೆ ಅವನು ಬರ್ತಾನೆ. ಆವಾಗ ಅರ್ಜುನ್ ಈ ತಲೆ ಹಾಳಾಗೋಗುತ್ತೆ. ಇಷ್ಟೆಲ್ಲ ಹೇಳ್ತೀಯಲ್ಲ, ಸ್ಥಿತಪ್ರಜ್ಞನ ಲಕ್ಷಣ ಏನು ಅಂತ ಕೇಳ್ತಾನೆ. ಆಗ ಸ್ಥಿತಪ್ರಜ್ಞನ ಲಕ್ಷಣ ಹೇಳ್ತಾ ಹೋಗ್ತಾನೆ. ಏನು ಸ್ಥಿತಪ್ರಜ್ಞೆ ನಮ್ಗೆ ಅನಿಸ್ಬೋದು, ಜ್ಞಾನಿಗೇನು ಅವನಿಗೇನು 2 ಕೊಂಬಿರಲ್ಲ, ಇನ್ಯಾವುದು ನಮಗಿಲ್ಲದೆ ಇರೋ ಯಾವುದೋ ವಿಶೇಷ ಅಂಗ ಇರಲ್ಲ. ಅವನಿಗೂ ನಮಗೂ ವ್ಯತ್ಯಾಸ ಅಂದರೆ, ಅವನು ಕಾಮನೆಗಳನ್ನು ತ್ಯಜಿಸಿ, ಆಸೆಯನ್ನು ತ್ಯಜಿಸಿ, ತನ್ನ ಅಂತರಂಗದಿಂದ ತಾನೇ ಸ್ವಸ್ಥವಾಗಿ ಆರೋಗ್ಯವಂತನಾಗಿರ್ತಾನೆ. ಯಾವುದಕ್ಕೂ ರಿಯಾಕ್ಟ್ ಮಾಡಲ್ಲ. ಅಹಂಕಾರ ಖಂಡನೆಯನ್ನು ಮಾಡ್ಕೊತಿರ್ತಾನೆ. ಇವತ್ತು ತುಂಬ ಜನ ಹೇಳ್ತಾರೆ, ಅಹಂಕಾರ ಖಂಡನೆ ಮಾಡ್ಕೋಬೇಕು ಅಂದರೆ ಎಲ್ಲ ಜೀವನ ಬಿಟ್ಟು ಓಡೋಗ್ಬಿಡ್ಬೇಕು ಅಂತ. ನೋಡಿದ್ದೀರಿ, 20-22 ವರ್ಷದವರೆಲ್ಲ ಓಡೋಗ್ತಾರೆ, ಸಾಧನೆ ಆಗಲ್ಲ. ಸಾಧನೆ ಆಗಬೇಕಾದ್ರೆ ಅದು ಅಂತರಂಗದಿಂದ ಆಗಬೇಕು ಸಾಧನೆ. ಅದಕ್ಕೆ ಅವನು ಹೇಳ್ತಾನೆ, ನಮ್ಮ ಅಂತರಂಗದ ಅಹಂಕಾರ ಹೋಗಬೇಕು ಅಂದರೆ ಒಂದು ದೊಡ್ಡ ಹಿಮಾಲಯದಂಥ ಪರ್ವತದ ಮುಂದೆ ಹೋಗಿ ನಿಲ್ಲಿ. ನಾವೇನು ಒಂಥರ ಮೇರೆಗೆ ಕಾಣದ ಸಮುದ್ರದ ಎದುರು ಹೋಗಿ ನಿಲ್ಲಿ, ನೀವೇನು ಅಂತ ಅರ್ಥ ಆಗುತ್ತೆ. ಇಂಥ ದೊಡ್ಡ ದೊಡ್ಡ ಅಂಶಗಳ ಮುಂದೆ ಹೋಗಿ ನಿಂತಾಗ ನಾವೇನು ಅಂತ ಗೊತ್ತಾಗುತ್ತೆ. ಅಲ್ಲೇ ಅಹಂಕಾರ ಖಂಡನೆ ಆಗುತ್ತೆ. ಮನೇಲಿ ಮಗು ನಾನು ಓದಲ್ಲ ಅಂದಾಗ ಒಂದು ಚಿಕ್ಕ ಪನಿಷ್ಮೆಂಟ್ ಕೊಡಬೇಕು, ಅದಕ್ಕೆ ಅಹಂಕಾರ ಖಂಡನೆ ಆಗುತ್ತೆ. ನಾವೇನೋ ಮಾಡಲ್ಲ ಅಂತಂದಾಗ ನಮ್ಗೆ ಯಾರೋ ಏನಾದರೂ ಹೇಳಿದ್ರಲ್ಲ, ಸಂಸಾರದಲ್ಲಿ ಅಹಂಕಾರ ಖಂಡನೆ ಆದಷ್ಟು ಇನ್ನೆಲ್ಲೂ ಆಗಲ್ಲ. ಹೊರಗಡೆಗೆ ಎಷ್ಟು ಅಹಂಕಾರ ಖಂಡನೆ ಆಗುತ್ತೆ ಅಂದರೂ ಅದಕ್ಕೊಂದು ಡಿಸ್ಟೆನ್ಸ್ ಇರುತ್ತೆ. ಮನೆಯಲ್ಲಿ ಗಂಡ ಹೆಂಡತಿ ಮಕ್ಕಳು ಮರಿ ಮೊಮ್ಮಕ್ಕಳು ಎಲ್ಲರ ಮಧ್ಯೆ, ಅತ್ತೆ ಮಾವ ಎಲ್ಲರ ಮಧ್ಯೆ ಅಹಂಕಾರ ಖಂಡನೆ ಆಗೇ ಆಗುತ್ತೆ. ಅದನ್ನು ಸ್ವೀಕಾರ ಮಾಡುವಂಥ ಮನೋಸ್ಥಿತಿಯನ್ನು ನಾವು ಬೆಳೆಸ್ಕೋಬೇಕು. ಹಾಗಾಗಿ ಒಳ್ಳೆಯದಿರಲಿ ಕೆಟ್ಟದ್ದಿರಲಿ ಸಮಾನವಾಗಿ ಸ್ವೀಕರಿಸುವಂತಹ ಮನೋಭಾವ ಏನಿರುತ್ತೆ ಅದು ಸ್ಥಿತಪ್ರಜ್ಞನ ಲಕ್ಷಣ. ಸುಮ್ಮನೆ ಹೇಳ್ಬಿಡ್ಬೋದು, ಅದು ಅನುಸರಿಸೋದಕ್ಕಷ್ಟು ಸುಲಭ ಅಲ್ಲ. ಆಯಿತಾ? ಈಗ ವಿಷಯಕ್ಕೆ ಬರಬೇಕು. ಇವತ್ತಿನ ವಿಷಯ ನಾನು ಕೊಟ್ಟಿರೋದು ಹೇಳ್ತಾನೆ. ವಿಷಯ ಅಂದರೆ ಏನು ಅನ್ನೋದಕ್ಕೆ, ವಿಷಯ ಅನ್ನೋ ಶಬ್ದಕ್ಕೆ ನೋಡಿ, ಮನಸ್ಸಿನ ಮೂಲಕ ಸರಿಯಾಗಿ ಗ್ರಹಿಸಿ, ಮನಸ್ಸಿನ ಮೂಲಕ ಪಂಚೇಂದ್ರಿಯಗಳು, ಕಣ್ಣು ಕಿವಿ ಮೂಗು ನಾಲಿಗೆ ಚರ್ಮ, ಪಂಚೇಂದ್ರಿಯಗಳ ಚಟುವಟಿಕೆಗಳಿಗೆ ಅವಕಾಶವನ್ನು ನೀಡುವುದಕ್ಕೆ ವಿಷಯಗಳು ಅಂತ ಹೇಳ್ತಾರೆ. ಒಂದು ಏನೋ ನೋಡಿದ ತಕ್ಷಣ ಇದು ನನಗೆ ಬೇಕು, ನನಗಿಷ್ಟ ಆಗಿರೋದು ಏನೋ ನೋಡಿದ ತಕ್ಷಣ ನಾನು ತಿನ್ನಬೇಕು, ಆಮೇಲೆ ನನಗೆ ಎಂಥದ್ದೋ ಬೇಕು ಅದನ್ನು ನಾನು ಕೇಳಬೇಕು, ಅದು ಬೇಕೋ ಬೇಡವೋ ನನಗೆ ಬೇಕು ಕೇಳಬೇಕು, ಈ ಆಸೆ ಇರುತ್ತಲ್ಲ ಇದಕ್ಕೆ ವಿಷಯಗಳು ಅಂತ ಹೇಳ್ತಾರೆ. ಕಠೋಪನಿಷತ್ತಿನಲ್ಲಿ ಒಂದು ಮಾತು ಬರುತ್ತೆ, ತುಂಬ ಅದ್ಭುತವಾದಂಥ ಮಾತು. ಅದು ಒಂದೇ ಒಂದು ಶ್ಲೋಕವನ್ನು ಇಟ್ಕೊಂಡ್ರು ನಮ್ಮ ಜನ್ಮಕ್ಕೆ, ಇಡೀ ಜನ್ಮಕ್ಕಾಗುವಷ್ಟು ಅರ್ಥ. ಆತ್ಮಾನಂ ರತಿನಂ ವಿದ್ಧಿ ಶರೀರಂ ರಥಮೇವತು ಬುದ್ಧಿಂ ತು ಸಾರಥಿಂ ವಿದ್ಧಿ ಮನಃಪ್ರಗ್ರಹಮೇವ ಚ ಅಂತ. ಒಂದು ಚಾರಿಯಟ್, ಒಂದು ರಥ. ಈ ರಥದ ಓನರ್ ಯಾರು? ಆತ್ಮ. ಅವನು ಓನರು.
ಸಾರಥಿ ಯಾರು? ಬುದ್ಧಿಂ ತು ಸಾರಥಿಂ ವಿದ್ಧಿ. ನಮ್ಮನ್ನು ನಡೆಸೋ ಸಾರಥಿ ಸರಿಯಾಗಿದ್ದರೆ ಮಾತ್ರ ರಥ ಮುಂದಕ್ಕೆ ಹೋಗುತ್ತೆ, ಅದು ಬುದ್ಧಿ. ಮನಃಪ್ರಗ್ರಹವಾನ್, ಆ ಕುದುರೆಗಳಿಗೂ ಮತ್ತು ನಮಗೂ ಇರೋ ಒಂದು ಕೊಡಿ ಈಗ ದಾರ ಇರುತ್ತಲ್ಲ, ಅದಕ್ಕೆ ಪ್ರಗ್ರಹ ಅಂತ ಕರೀತಾರೆ. ಮನಃಪ್ರಗ್ರಹಮೇವ ಚ, ಮುಂದೆ ಅದಕ್ಕೂ ಮುಂದುವರೆದು ಇಂದ್ರಿಯಾಣಿ ಹಯಾನಾಹುಹು. ಇದೇ ಇವತ್ತಿನ ವಿಷಯ, ಟಾಪಿಕ್ಕು, ವಿಷಯಗಳು. ಆ ಕುದುರೆ ಕಟ್ಟಿರ್ತಾರೆ ನೋಡಿ, ಒಂದು ರಥಕ್ಕೆ 2, 3, 5 ಎಷ್ಟೋ ಕಟ್ಟಿರ್ತಾರೆ. ಅಲ್ಲಿ ಪಂಚೇಂದ್ರಿಯಗಳು ಅನ್ನೋ ಅರ್ಥದಲ್ಲಿ 5 ಕುದುರೆಗಳು ಅಂತ ಹೇಳ್ತಾರೆ. ಅದೇ ವಿಷಯಗಳು ಅಂದರೆ ನಮ್ಮನ್ನು ಕೆರಳಿಸುವಂತಹ ಅಂಶಗಳು. ಇದು ಏನು ಮಾಡುತ್ತೆ? ನಮ್ಮನ್ನು ಎಲ್ಲೆಲ್ಲೋ ಕರ್ಕೊಂಡು ಹೋಗುತ್ತೆ. ಈ ವಿಷಯವನ್ನೇ ಇಟ್ಕೊಂಡು ಇದು ನಮ್ಮ ನಾಶಕ್ಕೆ ಕಾರಣ ಆಗುತ್ತಾ? ಖಂಡಿತ ಆಗುತ್ತೆ. ಇದು ನಮ್ಮ ಭೌತಿಕ ಜೀವನಕ್ಕೆ, ನಮ್ಮ ಲೌಕಿಕ ಜೀವನಕ್ಕೆ ಸಂಬಂಧಪಟ್ಟಿರುವಂಥದ್ದು. ಇಲ್ಲೇ ನಾವು ಶುರು ಮಾಡ್ಕೋಬೇಕಾಗಿರೋದು, ಆಧ್ಯಾತ್ಮ ಸಾಧನೆಯನ್ನು ಹಿಡಿಬೇಕಾಗಿರೋದೇ ಇಲ್ಲಿ. ಸುಖ ದುಃಖೇ ಸಮೀಕೃತ್ವ ಅನ್ನೋದು ಅದೇ ತಾನೆ. ಸುಖಕ್ಕೆ ಹಿಗ್ಗಬಾರ್ದು, ದುಃಖಕ್ಕೆ ಕುಗ್ಗಬಾರ್ದು. ಅದು ಅಷ್ಟು ಸುಲಭ ಅಲ್ಲ, ಅದು ಬ್ಯಾಲೆನ್ಸ್ ಆಗಿರುವಂಥದ್ದು, ಅದು ಬೇಕಾಗಿರುವಂಥದ್ದು. ಇಲ್ಲಿ ನೋಡಿ, ಶ್ಲೋಕ 62 ಮತ್ತು 63, ಭಗವದ್ಗೀತೆ 2ನೇ ಅಧ್ಯಾಯದ 62, 63, ಇದು 2 ಶ್ಲೋಕ ಸೇರಿ ಕೃಷ್ಣ ಹೇಳ್ತಾನೆ. ಇದನ್ನು ಡಿ.ವಿ. ಜಿ ಅವರು ಹೇಳ್ತಾರೆ, ನಮ್ಮ ಅಧಃಪತನದ ಮಾರ್ಗ ಅಂತ, ಅವರೋಹಣದ ಮಾರ್ಗ ಅಂತ 2 ಮಾರ್ಗವನ್ನು ಹೇಳ್ತಾನೆ. 62, 63ರಲ್ಲೊಂದು, 64, 65ರಲ್ಲೊಂದು. 62, 63ರಲ್ಲಿ ನಮ್ಮ ಜೀವನ ಕುಸಿದು ಅವರೋಹಣ, ಕೆಳಗೆ ಬೀಳೋದು ಹೇಗೆ, ಆಮೇಲೆ ನಮ್ಮ ಜೀವನ ಮೇಲಕ್ಕೆ ಉದ್ಧಾರವಾಗಿ ಮೇಲಕ್ಕೆ ಹೋಗೋದು ಹೇಗೆ ಹೇಳ್ತಾನೆ. ಇದು ಇವತ್ತಿನ ಕೇಂದ್ರ ಬಿಂದು. 62ನೇ ಶ್ಲೋಕದಲ್ಲಿ ಹೇಳ್ತಾನೆ, ಧ್ಯಾಯತೋ ವಿಷಯಾನ್ ಪುಂಸಃ ಸಂಗಸ್ತೇಷು ಉಪಜಾಯತೆ ಸಂಗಾತ್ ಸಂಜಾಯತೆ ಕಾಮಾತ್ ಕ್ರೋಧೋ ವಿಜಾಯತೆ. ಇಲ್ಲಿ ಏನು ಹಾಗಂದರೆ ಅಂತಂದರೆ, ಧ್ಯಾಯತಃ ಯಾವುದಾದ್ರೂ ನೋಡಿ, ಈಗ ನಮಗೊಂದು ಯಾವುದೂ ತಿಂಡಿ ಇಲ್ಲ, ನಾಳೆ ಈಗ ಇಲ್ಲ, ಇನ್ನೊಂದು 10 ನಿಮಿಷಕ್ಕೆ ಇಲ್ಲಿ ಯಾವುದೋ ಜಿಲೇಬಿ ಬಂದಿರುತ್ತಪ್ಪ, ಇಷ್ಟೊತ್ತು ನಮ್ಮ ತಲೆಯಲ್ಲಿರೋಲ್ಲ, ನಮ್ಮ ಮುಂದೆ ಅದು ಬಂತು ಅಂದರೆ ನಮ್ಗದನ್ನು ತಿನ್ನೋಣ. ಇದು ಏನು ವಿಷಯಗಳನ್ನು ಯೋಚನೆ ಮಾಡಿದ ತಕ್ಷಣ ಇದು ಬೇಕು ಅನಿಸುತ್ತೆ. ಆ ಚಿಂತನೆಯಿಂದಾಗಿ ನಮಗದ್ರ ಬಗ್ಗೆ ಆಸಕ್ತಿ ಶುರುವಾಗುತ್ತೆ. ಆ ಆಸಕ್ತಿ ಶುರುವಾದ ತಕ್ಷಣ ನಮಗೆ ಅದು ಬೇಕು ಅನ್ಸೋಕ್ಕೆ ಶುರುವಾಗುತ್ತೆ. ಕಾಮನೆ, ಆ ಕಾಮನೆ ಪೂರೈಸ್ಕೊಳ್ಳೋಕೆ ನಮ್ಮ ಹತ್ರ ಆಗಿಲ್ಲ ಅಂದಾಗ ಕ್ರೋಧ ಬರುತ್ತೆ. ಆಯಿತಾ? ಇದು 62ನೇ ಶ್ಲೋಕದ ಅರ್ಥ. ಅಂದರೆ ಒಂದು ವಸ್ತು ನಮ್ಮ ಮುಂದೆ ಇದೆ, ಅಥವಾ ಒಂದು ಯಾವುದೋ ನಮ್ಗೆ ಬೇಕಾಗಿರುವಂಥದ್ದು ಮುಂದೆ ಇದೆ ಅಂದಾಗ, ಅದು ಕಣ್ಣಿಂದ ಆಚೆ ಇದ್ದಾಗ ನಮ್ಗೆ ಅದು ಬೇಕಾಗಿರೋಲ್ಲ. ಕಣ್ಣು ಮುಂದೆ ಇದೆ ಅಂದಾಗ ನಮಗೆ ಅದು ನೋಡಿದ ತಕ್ಷಣವೇ ಅದ್ರ ಬಗ್ಗೆ ಆಸೆ ಶುರುವಾಗುತ್ತೆ. ಆಸೆ ಪೂರೈಸಿಲ್ಲ ಅಂದರೆ ಸಿಟ್ಟು ಬರೋಕ್ಕೆ ಶುರುವಾಗುತ್ತೆ. ಸಿಟ್ಟು ಬಂದರೆ ಏನಾಗುತ್ತೆ? ಕ್ರೋಧಾತ್ ಭವತಿ ಸಮೂಹಾತ್ ಸ್ಮೃತಿವಿಭ್ರಮಃ ಸ್ಮೃತಿಭ್ರಂಶಾತ್ ಬುದ್ಧಿನಾಶಾತ್ ಪ್ರಣಶ್ಯತಿ. ಇದಕ್ಕಿಂತ ಇನ್ನೇನು ಬೇಕು? ಕ್ರೋಧದಿಂದಾಗಿ ಸಮೂಹ, ಅದು ನಮಗೆ ಕೋಪ ಬರುತ್ತಲ್ಲ, ಕೋಪಕ್ಕೆ ನಿಂತಿತ್ತು 62ನೇ ಶ್ಲೋಕ. ಕೋಪದಿಂದ ಏನಾಗುತ್ತೆ ಅಂತ 63ನೇ ಶ್ಲೋಕ ಹೇಳುತ್ತೆ. ಸಮೂಹ ಅಂದರೆ ನಮ್ಮ ಮನಸ್ಸು ವಿವೇಕವನ್ನು ಕಳ್ಕೊಂಡು ಯೋಚನಾ ಸಾಮರ್ಥ್ಯವನ್ನು ಕಳ್ಕೊಡುತ್ತೆ. ಸಮೂಹ, ಮೂರ್ಖತನ ಬಂದುಬಿಡುತ್ತೆ, ಮೊಂಡತನ ಬಂದುಬಿಡುತ್ತೆ. ಅದು ಬಂದ ತಕ್ಷಣ ನಮಗೆ ಸ್ಮೃತಿ ವಿಭ್ರಮ, ಸ್ಮರಣ ಶಕ್ತಿಯಲ್ಲಿ ವೇರಿಯೇಷನ್ ಶುರುವಾಗುತ್ತೆ. ನೋಡಿ, ನಾವು ತುಂಬ ಟೆನ್ಷನ್ ಮಾಡ್ಕೊಂಡು ಮನೇಲಿ ಏನಾದ್ರು ಕೆಲಸ ಮಾಡ್ತಿರುವಾಗ ಯಾವುದೋ ಒಂದು ವಸ್ತು ಹುಡುಕ್ತಾ ಇರ್ತೀವಿ, ಟೆನ್ಷನ್ನಲ್ಲಿ ಹುಡುಕ್ತಿರ್ತೀವಿ, ಆ ವಸ್ತು ಮುಂದೇ ಇರುತ್ತೆ, ಕಾಣಲ್ಲ. ಹೌದಾ? ಇದೇ ಸ್ಮೃತಿ ವಿಭ್ರಮ, ಮರವು. ಆ ಸ್ಮೃತಿ ವಿಭ್ರಮ, ಅದರಿಂದಾಗಿ ಏನಾಗುತ್ತೆ? ಸ್ಮೃತಿ ಭ್ರಮೆಯಿಂದ ಬುದ್ಧಿನಾಶ, ನಮ್ಮ ಬುದ್ಧಿ ಹೋಯಿತು ಅಂದರೆ ಮುಗೀತು ಮನುಷ್ಯನ ಜೀವನ. ಬುದ್ಧಿನಾಶಾತ್ ಪ್ರಣಶ್ಯತಿ, ವಿನಾಶವೇ. ಇಂತಹ ಅದ್ಭುತವಾದ ಮಾತನ್ನು ಕೃಷ್ಣ ಹೇಳ್ತಾನೆ. ಇದನ್ನು ಅವರೋಹಣ ಕ್ರಮ ಅಂದರೆ ಅವರೋಹಣ ವಿಷಯ, ನಮ್ಮ ಬದುಕನ್ನು, ನಮ್ಮ ಸಾಧನೆಯನ್ನು ಕೆಳಕ್ಕಿಳಿಸುವಂಥದ್ದು ಇದು 62, 63ನೇ ಶ್ಲೋಕ. ಆಮೇಲೆ ಅಂದರೆ ಕಾಮಕ್ರೋಧಗಳೇ ಜಗತ್ತಿನಲ್ಲಿ ನಡೆಯುವಂಥ ಎಲ್ಲ ಅವಘಡಗಳಿಗೆ ಕಾರಣ ಆಗುತ್ತೆ. ನೀವು ಪೇಪರಲ್ಲಿ ನೋಡಿ, 3ನೇ ಪೇಜ 2ನೇ ಪೇಜಲ್ಲಿ ಯಾವಾಗೋ ಬರೀ ಇದೇ ಬರೆದಿರುತ್ತೆ, ನೆಗೆಟಿವ್. ಏನಾಯಿತು? ಅಲ್ಲ ಅದಾಯಿತು, ಕೊಲೆ ಆಯಿತು, ಇಲ್ಲಿ ಮೋಸ ಆಯಿತು, ಇಲ್ಲಿ ಅತ್ಯಾಚಾರ ಆಯಿತು, ಇಲ್ಲಿ ಇನ್ನೇನೋ ಆಯಿತು. ನೋಡಿ, ಕಾಮ ಕ್ರೋಧ
ನೀವು ಬೇಕಾದರೂ ಅದನ್ನು ಎನಲೈಸ್ ಮಾಡಿ ನೋಡಿ, ಯಾವ ಘಟನೆ ಬೇಕಾದ್ರೂ ತಗೊಳ್ಳಿ, ಇದು ಎರಡರ ಹಿನ್ನೆಲೆಯಲ್ಲೇ ಇರೋದು, ಕಾಮ ಕ್ರೋಧ. ಊರ್ಧ್ವಗತಿ ಅಂದರೆ ಹೇಗೆ? 64-65ನೇ ಶ್ಲೋಕದಲ್ಲಿ ಹೇಳ್ತಾನೆ, ರಾಗದ್ವೇಷಯುಕ್ತಸ್ತು ವಿಷಯಾನ್ ಇಂದ್ರಿಯೈಶ್ಚರಂ ಆತ್ಮವಶ್ಯೈ ವಿಧೇಯುಕ್ತ ಪ್ರಸಾದಂ ಅಧಿಗಚ್ಚತಿ. ಪ್ರಸಾದ ಗುಣ ಅಂದರೆ ಶಾಂತತೆ. ನಮ್ಮ ಡಾಕ್ಟ್ರು ಮಾತಾಡುವಾಗ ಇರುತ್ತಲ್ಲ ಭಾವ, ಪ್ರಸನ್ನವಾದಂಥ ಮಾತು. ನಮಗೆಲ್ಲ ಸ್ವಲ್ಪ ಅಗ್ರೆಸಿವ್. ಪ್ರಸಾದ ಅಂದರೆ ಒಂದು ಶಾಂತತೆ. ಆ ಶಾಂತತೆ ಇದ್ದಾಗ ಇದು ಯಾವುದಕ್ಕೂ ಮನಸ್ಸು ಕಲ್ಕೋದಿಲ್ಲ. ಯಾಕೆ ಅಂದರೆ ಅದನ್ನು ಚೆನ್ನಾಗಿ ಕಂಡುಕೊಂಡಿರ್ತಾನೆ. ಅಂದರೆ ಪ್ರಸನ್ನತೆ, ಮನಸ್ಸು ಪ್ರಶಾಂತವಾದಾಗ ಅಂತರಂಗದಲ್ಲಿ ಹತೋಟಿ ಇರುತ್ತೆ, ಎಲ್ಲದಕ್ಕೂ ಹತೋಟಿ ಇರುತ್ತೆ. ಎಷ್ಟೇ ಓಡಾಡಿದ್ರೂ ಸಹ ಚಾಂಚಲ್ಯಕ್ಕೆ ನಮ್ಮ ಮನಸ್ಸು ಎಲ್ಲಿಗೆ ಹೋಗಲಿ ಬೇಕಾದರೆ ಅದನ್ನು ನಿರ್ವಿಕಾರವಾಗಿ ನೋಡುವಂತಹ ಒಂದು ಸಮತ್ವ ಬಂದಿರುತ್ತೆ. ಸಮತ್ವಂ ಯೋಗ ಮುಚ್ಯತೆ, ಇಲ್ಲೇ ಬರೋ ಮಾತು. ಅಂದರೆ ಎಲ್ಲೇ ಹೋದರೂ ಕೂಡ ಮನಸ್ಸು ಕೆರಳಲ್ಲ, ಮನಸ್ಸು ಚಂಚಲತೆಗೆ ಒಳಗಾಗಲ್ಲ. ಅಯ್ಯೋ ಅವನಿಗೆ ನನಗೆ ಮತ್ತೊಬ್ಬನಿಗೆ ಅಂದ್ಕೊಂಡಾಗ ಯಾವ ಭಾವವೂ ಬರೋದಿಲ್ಲ. ಹಾಗಾಗಿ ಅಂತಃಕರಣದ ಪ್ರಸನ್ನತೆ ಇದೆಯಲ್ಲ, ಅದು ಶಮನ ಆಗುತ್ತೆ. ಯಾವುದು? ಪ್ರಸಾದ ಗುಣದಿಂದ. ನಮ್ಮೊಳಗೆ ನಾವು ಶಾಂತತೆಯನ್ನು ಕಂಡುಕೊಂಡಾಗ ಈ ಪ್ರಸನ್ನತೆ ಬಂದ ಮೇಲೆ ಯಾವ ದುಃಖವೂ ಕಾಡೋದಿಲ್ಲ. ಇದೊಂದು ಸ್ಥಿತಿ ಅಂತ ಅನಿಸುತ್ತೆ. ಹೌದು, ಮನೇಲೇ ನಮ್ಮ ತುಂಬ ಹತ್ತಿರದವ್ರು ಯಾರೋ ಹೋಗ್ಬಿಡ್ತಾರೆ, ದುಃಖ ಆಗುತ್ತೆ, ಸಹಜ. ಈ ಒಂದು ಅಂಟು ಇರುತ್ತಲ್ಲ ನಮಗೂ ಅವ್ರಿಗೂ ಆಗುತ್ತೆ. ಅದನ್ನು ರಿಯಲೈಸ್ ಮಾಡ್ಕೋಬೇಕಲ್ಲ, ಜೀವಮಾನ ಪರ್ಯಂತ ಹತ್ಕೊಂಡೇ ಕೂತ್ಕೊಳ್ಳೋದಂತಲ್ಲ. ಅಂದರೆ ಆ ಅಂತರಂಗಕ್ಕೆ ಅದರ ಅರಿವಾದಾಗ ಆ ಕ್ಷಣಕ್ಕೆ ಹಾಗೆ ರಿಯಾಕ್ಟ್ ಮಾಡಿದ್ರೂ ಕೂಡ, ಹಾಗೆ ರಿಯಾಕ್ಟ್ ಮಾಡದೆ ಹೋದ್ರೂ ನಾವು ಮನುಷ್ಯರೇ ಆಗಿರಲ್ಲ ಬಿಡಿ, ಅದು ಬೇರೆ. ಆದರೆ ನಿಧಾನಕ್ಕೆ ಅರಿವಾದಾಗ ನಾವು ಅದರಿಂದ ಹೊರಗೆ ಬರ್ತೀವಿ. ಹಾಗೆ ನಮಗೇನು ಬೇಕು, ಅದು ಜೀವನದಲ್ಲಿ ತುಂಬ ಮುಖ್ಯ. ನನಗೇನು ಬೇಕು, ನನ್ನ ಆತ್ಮೋದ್ಧಾರಕ್ಕೆ ನನಗೇನು ಬೇಕು, ನಾನು ಸರಿಯಾದ ದಾರಿಯಲ್ಲಿ ಇರಬೇಕು ಅಂದ್ರೆ ನಾನು ಹೇಗಿರಬೇಕು ಅನ್ನೋದರ ಸ್ಪಷ್ಟ ಕಲ್ಪನೆ ಇರುತ್ತೆ. ಇವತ್ತು ಇಲ್ಲಿಂದ ಹೇಳ್ತಾರೆ, ನಾಳೆ ಮತ್ತೊಬ್ಬರು ಇನ್ನೊಂದು ಹೇಳ್ತಾರೆ, ಇನ್ನೊಂದು ದಿವಸ ಇನ್ನೊಂದು, ಒಂದರಲ್ಲೂ ನಮ್ಮ ಸಾಧನೆ ಇರೋದಿಲ್ಲ. ನಾನು ಹೇಳ್ತೀನಿ, ಭಗವದ್ಗೀತೆಯನ್ನು ಒಂದು ಮುಂದೆ ಇಟ್ಕೊಂಡ್ಬಿಟ್ರೆ ಅದನ್ನು ಕೃಷ್ಣನ ಬದುಕನ್ನು, ಒಂದೆರಡು ಕಥೆಗಳನ್ನು ಹೇಳ್ತೀನಿ ನಾನು. ಕೃಷ್ಣನ ಬದುಕು, ಅವನು ಹೇಳಿರೋ ವಿಷಯವನ್ನು ಇಟ್ಕೊಂಡು ಒಂದೆರಡು ಕಥೆಗಳನ್ನು ಆಮೇಲೆ ಹೇಳ್ತೀನಿ. ಯಾಕೆ ಅವನು ಹೇಳಿರೋ ಮಾತಷ್ಟು ಮುಖ್ಯ ಆಗುತ್ತೆ ಅಂತ ಅನ್ನೋದಕ್ಕೆ. ಅಂತಃಕರಣದ ಪ್ರಸನ್ನತೆಯನ್ನು ಸಾಧಿಸ್ಕೋಬೇಕು ಅಂತಂದರೆ ಹೀಗೇ ಕನೆಕ್ಷನ್ನು. ನಿಷ್ಕಾಮವಾದ ಕರ್ಮವನ್ನು ಮಾಡು, ಜ್ಞಾನದ ಹಿನ್ನೆಲೆಯಲ್ಲಿ ನಿನ್ನ ಕೆಲಸವನ್ನು ಮಾಡು. ಆ ಜ್ಞಾನವನ್ನು ಆ ಜ್ಞಾನದ ಭಾವವನ್ನು ತಂದ್ಕೋಬೇಕಾದ್ರೆ ಧ್ಯಾನ ಮಾಡು. ಅಂದರೆ ಭಗವದ್ಗೀತೆ ಒಂದರಿಂದ ಒಂದೊಂದು ಅಧ್ಯಾಯದಿಂದ 18ರವರೆಗೂ ಕನೆಕ್ಷನ್ ಅದು ಆಗಿದೆ. ಅಷ್ಟು ಅದ್ಭುತವಾದಂಥ ಕನೆಕ್ಷನ್ ಇದೆ. ಹಾಗೆ ಹೀಗೆ ಮಾಡ್ತಾ 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 ನಿನ್ನ ಮನಸ್ಸನ್ನು ಪರಮಾತ್ಮನಲ್ಲಿ ನಿಲ್ಲಿಸ್ಕೋ. ನಿನಗೆ ಈಗ ಎಷ್ಟು ಬೇಕು, ಏನು ಬೇಕು, ನಮಗೊಂದು ಏನು ಹೇಳ್ತೀರಿ, ಇದು ಇಷ್ಟು ಸಾಕು ಅನ್ನೋ ಭಾವ ಬರಬೇಕಲ್ಲ. ಮನುಷ್ಯನಿಗೆ ಈ ಕಾಮದಿಂದನಾದ್ರೂ ತೃಪ್ತಿ ಅಂತ ತರ್ಬೋದು. ಕಾಮ ಅಂದರೆ ಆಸೆ. ಈಗ ನನಗೊಂದು ಇಷ್ಟು ಊಟ ಮಾಡಬೇಕು ಅಂತಿದೆ, ಎಷ್ಟು ಊಟ ಮಾಡ್ತೀವಪ್ಪ, ಒಂದು ಲಿಮಿಟ್ ಇದೆ, ಅದಾದಮೇಲೆ ಸಾಕು ಅನಿಸುತ್ತೆ. ಅರ್ಥ ಆಗಲ್ಲ, ದುಡ್ಡು ಆಗಲ್ಲ, ಎಷ್ಟಿದ್ರೂ ಬೇಕು. ಅರ್ಥಕ್ಕೆ ಪರಿಮಿತಿಯನ್ನು ಹಾಕ್ಕೊಳ್ಳೋದು ತುಂಬ ಕಷ್ಟ. ಹಾಗಾಗಿ ಈ ಪ್ರಸನ್ನತೆ ಬಂದ ಮೇಲೆ ಎಲ್ಲವೂ ಹೋಗಿ ನಮ್ಮ ಜಡ್ಜ್ಮೆಂಟ್ ಅಂತ ಏನು ಹೇಳ್ತೀವಿ, ನಾವು ನಿರ್ಧಾರ ಮಾಡುವಂಥದ್ದು, ಆ ವಿವೇಕ ಬಂದಾಗ ಅದು ತನ್ನಿಂತಾನೇ ಸಿದ್ಧಿಸುತ್ತೆ. ನನಗೇನು ಬೇಕು, ನಾನು ಏನು ಮಾಡಬೇಕು, ಅದು ಬಂದ ಮೇಲೆ ಪರಮಾತ್ಮನಲ್ಲಿ ಮನಸ್ಸು ತನ್ನಿಂತಾನೇ ನಿಲ್ಲುತ್ತೆ. ಹೀಗೆ ಮಾಡ್ಕೊಳ್ಳೋದಕ್ಕೆ ಇದೆಲ್ಲ ವಿಷಯಗಳು, ಈ ವಿಷಯಗಳನ್ನು ಹೀಗೆ ಮಾಡಬೇಕು ಅಂದರೆ ಒಂದು ನಿಶ್ಚಯ ಇರಬೇಕು, ಒಂದು ಪ್ಲ್ಯಾನಿಂಗ್ ಇರಬೇಕು. ನಾವು ಏನೇ ಮಾಡಿದ್ರು ನನ್ನ ಜೀವನದಲ್ಲಿ ಗುರಿ ಏನಿರಬೇಕು? ದುಡ್ಡು ಮಾಡೋದೇ ಗುರಿನಾ? ಹಗಲು ರಾತ್ರಿ ದುಡಿಯೋದೇ ಗುರಿನಾ? ದೊಡ್ಡದು ಒಂದು ಮನೆ ಕಟ್ಕೊಂಡು 10-6 ಲಕ್ಷಗಳನ್ನು ಕೋಟಿಗಳನ್ನು ಬ್ಯಾಂಕಲ್ಲಿ ಹಾಕ್ಕೊಳ್ಳೋದೇ ಗುರಿನಾ? ದುಡಿಯೋದು ತಪ್ಪು ಅಂತ ನಾನು ಹೇಳ್ತಿಲ್ಲ, ದುಡಿಲೇಬೇಕು ಅಂತಲೇ ಕೃಷ್ಣ ಹೇಳೋದು. ಶಾಸ್ತ್ರವನ್ನು ಬಡಿದೆಬ್ಬಿಸೋದೇ ಭಗವದ್ಗೀತೆ. ಅಯ್ಯೋ ಮೂಗಿಡ್ಕೊಂಡು ಮನೇಲಿ ಕೂತ್ಕೊಂಡ್ಬಿಡು ಅಂತ ಹೇಳಲ್ಲ ಕೃಷ್ಣ. ಯುದ್ಧ ಮಾಡು ಅರ್ಜುನ, ಧರ್ಮ ಉಳಿಸು, ಇದು ನಿನ್ನ ಧರ್ಮ ಅದು ಅಂತ ಹೇಳ್ತಾನೆ. ಹಾಗೆ ಮನಃಪ್ರಸನ್ನತೆ ಅನ್ನುವಂಥದ್ದು ತುಂಬ ದೊಡ್ಡ ಗುಣ. ಹಾಗಾದರೆ ಸ್ಥಿತಪ್ರಜ್ಞನ ಒಂದು ಅಂಶ ಹೇಗೆ ಗೊತ್ತಾಗುತ್ತೆ ಅಂತಂದರೆ, ನಿಮ್ಮ ಥರನೇ ಅವರು ಬಾಹ್ಯವಾಗಿ ನೋಡೋಕ್ಕಿರೋದು. ಆದರೆ
ಮನಸ್ಸು ಬುದ್ಧಿಯಿಂದ ಮಾತ್ರ ಅವರು ಬೇರೆ ಥರ ಇರುವಂಥದ್ದು. ಅವರು ಈ ಥರ ಲೌಕಿಕತೆಗೆ ಆ ಥರ ರಿಯಾಕ್ಟ್ ಮಾಡಲ್ಲ. ಕೆಲಸನೂ ಮಾಡ್ತಾ ಇರ್ತಾರೆ, ಎಲ್ಲ ಕೆಲಸಗಳನ್ನು ಮಾಡ್ತಾ ಇರ್ತಾರೆ, ಆದರೆ ಅದನ್ನು ಮಾಡ್ದಂಗೆ ಇರ್ತಾರೆ. ಈಗ ಉದಾಹರಣೆಗೆ ನಿದ್ದೆ ನೋಡಿ, ನಿಮಗೆ ಎಚ್ಚರದಲ್ಲಿ ಎಲ್ಲವೂ ಬೇಕು, ಹೌದಾ? ಗಾಢ ನಿದ್ದೆ ಇದೆಯಲ್ಲ, ಏನು ಬೇಕು ಹೇಳಿ? ಅಪ್ಪ ಅಮ್ಮ ಗಂಡ ಹೆಂಡತಿ ಮಕ್ಕಳು ಮರಿ ವಿದ್ಯೆ ಅಧಿಕಾರ ಯಾವುದಾದ್ರೂ ಸಂಬಂಧ ಇರುತ್ತಾ? ಅದರ ಪಾಡಿಗೆ ಸ್ವಸ್ಥವಾಗಿ ಮಲಗಿರುತ್ತೆ, ಹೌದಾ? ಗಾಢ ನಿದ್ದೆ, ಸ್ವಪ್ನ ಅಲ್ಲ ನಾನು ಹೇಳ್ತಿರೋದು, ಗಾಢ ನಿದ್ದೆ. ಇದನ್ನೇ ಅವಸ್ಥಾತ್ರಯ ಅಂತ ನಮ್ಮ ಪರಂಪರೆ ಹೇಳುತ್ತೆ ವೇದಾಂತದಲ್ಲಿ. ಒಂದು ಚೂರು ಅದ್ರ ಪರಿಜ್ಞಾನ ಇರಲ್ಲ. ಆ ಭಾವ ನಮ್ಮ ದೈನಂದಿನ ಜೀವನಕ್ಕೆ ಬರಬೇಕು. ಒಂದು ಕಾಯಿಲೆ ಬಂದಿದೆ, ಅಯ್ಯೋ ಬರಲಿ ಬಿಡು, ಶರೀರಕ್ಕಲ್ಲ ಇನ್ಯಾವುದಕ್ಕೆ ಬರುತ್ತೆ ಕಾಯಿಲೆ? ಬರುತ್ತೆ, ಆದರೆ ನಾನು ಈ ಶರೀರ ಅಲ್ವಲ್ಲ. ರಮಣ ಮಹರ್ಷಿಗಳು ಹೇಳ್ತಾ ಇದ್ರು. ರಮಣ ಮಹರ್ಷಿಗಳು ಅವರಿಗೆ ಆಪ್ರೇಷನ್ ಮಾಡೋವಾಗ ಅವ್ರು ಹೇಳಿದ್ರು, ನಂಗೆ ಅನಸ್ತೇಸಿಯ ಕೊಡಬೇಡಿ ಅಂತ. ಹಾಗೆ ತೆಗೆದ್ರು, ಅದನ್ನು ತಡ್ಕೊಂಡ್ರಲ್ಲ. ಎಲ್ಲಿಂದ ಬಂತು ಆ ಮನಸ್ಥಿತಿ? ಅವ್ರಿಗೂ ಅದೇ ಮನಸ್ಸು, ನಮಗೂ ಅದೇ ಮನಸ್ಸು. ನಮ್ಮಲ್ಲಿ ಸಾಧನೆ ಇಲ್ಲ, ಅವ್ರಿಗೆ ಸಾಧನೆ ಇದೆ. ಅವರು ವಿಕಾರಗಳನ್ನು ಮೀರಿದ್ದಾರೆ, ನಾವು ಅದನ್ನು ಅಂಟ್ಕೊಂಡಿದ್ದೀವಿ ಅಷ್ಟೇ. ನಮಗೊಂದು ಇಂಜೆಕ್ಷನ್ ಕೊಡ್ತಾರೆ ಅಂದ್ರೆ ಕಣ್ಣು ಮುಚ್ಕೊಂಡು ತೊಗೋಬೇಕು. ಹಾಗೆ ಅಂದರೆ ವ್ಯತ್ಯಾಸ ಇರೋದು ಇಲ್ಲಿ. ಹಾಗಾಗಿ ನಾವೇನು ಮಾಡಬೇಕಾಗಾದ್ರೆ, ಇವುಗಳ ಹಿನ್ನೆಲೆಯಲ್ಲಿ ಒಂದು ಕನ್ಕ್ಲೂಷನ್ ಕೊಡ್ತೀನಿ, ಇದನ್ನು ಹೇಳಿಬಿಟ್ಟು. ಟೈಮ್ ಇದೆ ಅಲ್ವಾ? ಹಾಗಾದರೆ ನಾವು ಹೇಗೆ ಬದುಕಬೇಕು ಅಂತಂದರೆ 3 ಅಂಶಗಳನ್ನು ಹೇಳ್ತಾರೆ ನಮ್ಮ ಶತಾವಧಾನಿ ಗಣೇಶು. ನನ್ನ ಪ್ರಾತಸ್ಮರಣೀಯರಲ್ಲೇ ಒಬ್ಬರು ಅವರೊಂದು ಮಾತು ಹೇಳ್ತಾರೆ, ಇದರಲ್ಲೇ ಬಂದಿರೋ ಮಾತು, ಅಶಾಂತಸ್ಯ ಸುಖಂ. ಮನಸ್ಸಿನಲ್ಲಿ ನೆಮ್ಮದಿ ಇಟ್ಕೊಂಡಿಲ್ಲದೆ ಇರುವಂಥವನಿಗೆ ಸುಖ ಎಲ್ಲಿ ಅಂತ. ಈಗ ನಾನೇ ನೆಮ್ಮದಿಯಿಂದ ಇಲ್ಲದೆ ಹೋದ್ರೆ ನಾವು ಬೇರೆಯವ್ರಿಗೆ ಎಂತ ಕೊಡೋಕ್ಕೆ ಸಾಧ್ಯ? ನನ್ನ ಹತ್ರ ಒಂದು 100% ಇದ್ದರೆ ನಾನು ಬೇರೆಯವ್ರಿಗೆ ಒಂದು 50 ಕೊಡೋಕ್ಕಾಗುತ್ತೆ. ನಾನೇ ಕೆಟ್ಟ ಗುಣಗಳನ್ನು ಮನಸ್ಸಿನ ಒಳಗಡೆ ತುಂಬಿಸ್ಕೊಂಡು, ನೀವು ನೋಡಿ ಕೆಲವ್ರು ಬಂದರೆ ತುಂಬ ನೆಗೆಟಿವ್ ಎನರ್ಜಿ ಬರುತ್ತೆ. ಯಾಕೆ ಅಂದರೆ ಅವರ ಕೆಟ್ಟ ಅಂಶಗಳಿಂದಾಗಿ. ನಮ್ಮ ಒಳಗಡೆ ನಾವು ಅದನ್ನು ಇಟ್ಕೊಂಡು ಮುಖದಲ್ಲಿ ಒಂದು ಮಂದಹಾಸವನ್ನು ನಾವು ಅದಕ್ಕೆ ದುಡ್ಡು ಕೊಡಬೇಕಾ? ನಾವು ಯಾರಾದರೂ ಬಂದರೆ ಒಂದು ಒಳ್ಳೆ ಮಾತಾಡೋದಕ್ಕೆ ನಾವು ಕಳ್ಕೊಳ್ಳೋದೇನಿದೆ? ಒಳ್ಳೆತನ ನೋಡಿ, ಕೃಷ್ಣ ಹೇಳಿದಂಥ ಸಾಂಖ್ಯಕ್ಕೆ ಹೋಗೋದು ಆಮೇಲೆ. ನಮ್ಮ ದೈನಂದಿನ ಬದುಕಿನಲ್ಲಿ ನಾವು ಒಂದು ಸುಖ ಕಂಡ್ಕೋಬೇಕಲ್ಲ, ಅದ್ರ ಹತ್ರ ನಮ್ಮ ಮನಸ್ಸನ್ನು ತೊಗೊಂಡು ಹೋಗೋದಕ್ಕೆ ಒಂದು ಶಕ್ತಿ ಬೇಕಲ್ಲ ನಮಗೆ. ಎಲ್ರಿಗೂ ಹೋಗೋಕ್ಕಾಗಲ್ಲ ಅಲ್ವಾ? ಸುಡುತ್ತೆ ಅದು ಹತ್ರ ಹೋದರೆ. ಶಾಖ ತಡೆಯುವಂಥ ಶಕ್ತಿ ಇರಬೇಕು. ಹಾಗಾಗಿ ನೈರಂತರ್ಯ ಕಂಟಿನ್ಯೂಸ್ ಆಗಿ ನಾವು ಈ ಅಂಶಗಳನ್ನು ಮೈಗೂಡಿಸ್ಕೋಬೇಕು ಇಟ್ಕೊಂಡಾಗ. ಯಾಕೆಂದರೆ ನೋಡಿ, ಕಲ್ಲು ತುಂಬ ಗಟ್ಟಿಯಾದಂತಹ ವಸ್ತು. ಮೇಲಿನಿಂದ ನೀರು ಬೀಳ್ತಾ ಇರುತ್ತೆ, ನೀರು ತುಂಬ ಸಾಫ್ಟು, ಗೊತ್ತಿದೆ. ಒಂದೊಂದೇ ಡ್ರಾಪ್ ಬಂದ್ರೂ ಅದು ಕಾಲಾಂತರದಲ್ಲಿ ಕಲ್ಲನ್ನು ಕೊರೆಯುತ್ತೆ. ಈ ನೈರಂತರ್ಯ ಅನ್ನುವಂಥದ್ದು ಈ ಆಧ್ಯಾತ್ಮಿಕ ಸಾಧನೆಗೆ, ಕರ್ಮ ಸಾಧನೆಗೆ, ನಮ್ಮ ಬದುಕನ್ನು ಅತ್ಯಂತ ಸುಂದರವಾಗಿಟ್ಕೊಳ್ಳೋದಕ್ಕೆ, ಸುಖವಾಗಿಟ್ಕೊಳ್ಳೋದಕ್ಕೆ ಈ ನಿರಂತರವಾದಂಥ ಅಭ್ಯಾಸ ಮಾಡಬೇಕು. ಅದಕ್ಕೆ ಕೃಷ್ಣ ಧ್ಯಾನ ಯೋಗದಲ್ಲೂ ಹೇಳುವಂಥದ್ದು, ಒಂದೇ ಜಾಗದಲ್ಲಿ ಕೂತ್ಕೋಬೇಕು ಧ್ಯಾನಕ್ಕೆ. ಯಾಕೆಂದ್ರೆ ಅಯ್ಯೋ ನಮ್ಮ ಮನಸ್ಸು ಅಷ್ಟು ಚಂಚಲ, ಇವತ್ತು ಇಲ್ಲಿ ಕೂತ್ಕೊಂಡ್ರೆ ಇಲ್ಲಿದಕ್ಕೆ ಅಡ್ಜಸ್ಟ್ ಆಗುತ್ತೆ, ಅಲ್ಲಿ ಕೂತ್ಕೊಂಡ್ರೆ ಅಲ್ಲಿದಕ್ಕೆ ಅಡ್ಜಸ್ಟ್ ಆಗುತ್ತೆ. ಅಂದರೆ ಒಂದಿಷ್ಟನ್ನು ಸೆಟ್ ಮಾಡ್ಕೊಳ್ಳೋದಕ್ಕೆ ಮನುಷ್ಯನ ಟೈಮ್ ಬೇಕಾಗುತ್ತೆ. ಹಾಗಾಗಿ ಅದಕ್ಕೋಸ್ಕರ ಹೇಳುವಂಥದ್ದು, ಕೊನೆಗೆ ಸಿದ್ಧಿ ಆದಮೇಲೆ ಧ್ಯಾನವೂ ಬೇಡ, ಯಾವುದು ಬೇಡ, ಇಮ್ಮಿಡಿಯೇಟ್ ಕನೆಕ್ಟ್ ಆಗುತ್ತೆ. ರಾಮಕೃಷ್ಣ ಪರಮಹಂಸರ ಥರ ಅವರು ಊಟ ಮಾಡ್ತಾ ಇದ್ದಾಗಲೂ ಹಾಗಾಗಿ ಕನೆಕ್ಟ್ ಆಗ್ತಾ ಇತ್ತು. ಅದಕ್ಕೆ ಶಾರದಾ ಮಾತೆಯವರು ಏನೇನೋ ವಿಷಯಗಳನ್ನು, ಕಥೆಗಳನ್ನೆಲ್ಲ ಹೇಳ್ತಾ ಅವರನ್ನು ಊಟ ಮಾಡಲಿ ಅಂತ ಬಿಡ್ತಿದ್ರಂತೆ. ಅಂದರೆ ಪೂಜೆ ಮಾಡುವಾಗಂತೂ ಆಯಿತು ಬಿಡಿ, ಅದು ಯಾವಾಗಲೂ ಆಗ್ತಿತ್ತು. ಕಾಳಿ ಮಾತೆ ಪೂಜೆ ಮಾಡುವಾಗ ಆ ಸಂದರ್ಭದಲ್ಲಿ ಅವ್ರಿಗೆ ಎಷ್ಟೊತ್ತಿಗೆ ಯಾವ ಭಾವ ಬಂದುಬಿಡುತ್ತೋ ಅಷ್ಟೊತ್ತಿಗೆ ಕನೆಕ್ಟ್ ಆಗಿಬಿಡ್ತಾ ಇತ್ತು. ಅಂದರೆ ಅಷ್ಟು ಸಹಜ ಕ್ರಿಯೆ ಆಗಿಬಿಡುತ್ತೆ ಅಂತ. ನಮಗೂ ಅವ್ರಿಗೂ ಏನು ಡಿಫ್ರೆನ್ಸು? ಸ್ಥಿತಪ್ರಜ್ಞನಿಗೂ ಸಾಧಕನಿಗೂ ಜ್ಞಾನಿಗೂ ಏನು ಡಿಫ್ರೆನ್ಸು ಅಂದರೆ, ನಾವು ಎಷ್ಟು ಕಷ್ಟಪಟ್ಕೊಂಡು ನೋಡಿ, ಒಂದು ಧ್ಯಾನ ಮಾಡೋಕ್ಕೆ ಕೂತ್ಕೋಬೇಕು, ಮನಸ್ಸು ಹೋಗ್ತಿರುತ್ತೆ, ಅದನ್ನು ಹಿಡಿಬೇಕು, ಮತ್ತೆ ತರಬೇಕು, ಮತ್ತೆ ಹೊರಟೋಗುತ್ತೆ. ಆದರೂ 10 ನಿಮಿಷ ಅದನ್ನು ಒಂದು ಕಡೆ ನಿಲ್ಸೋಕ್ಕಾಗಲ್ಲ, ಆಯಿತಾ? ಹಾಗಿರುವಾಗ ನಮಗೆ ಯಾವುದು ತುಂಬ ಕಷ್ಟ ಅಂತ ಅನಿಸುತ್ತೋ, ಯೋಗಿಯಾದಂಥವನಿಗೆ, ಸ್ಥಿತಪ್ರಜ್ಞನಿಗೆ ಅದು ಸಹಜ ಕ್ರಿಯೆಯಾಗಿರುತ್ತೆ. ಆ ಸಹಜ ಕ್ರಿಯೆಯ ಕಡೆಗೆ ನಾವು ಹೋಗಬೇಕು ಅಂದರೆ
ಪ್ರಾರಂಭಿಕವಾದಂತಹ ಈ ಅಂಶಗಳನ್ನೆಲ್ಲ ಸಾಧನೆ ಮಾಡಿದ್ರೆ ಮಾತ್ರ ಬರುತ್ತೆ ಹೊರತು ಕಣ್ಣು ಮುಚ್ಕೊಂಡು ನಾನು ಅರ್ಧ ಗಂಟೆ ಧ್ಯಾನ ಮಾಡಿದೆ, 3 ವರ್ಷದಿಂದ ಮಾಡ್ತಿದ್ದೀನಿ, ಭಗವದ್ಗೀತೆಯನ್ನು ಒಂದು 15 ವರ್ಷದಿಂದ 18 ಅಧ್ಯಾಯನೂ ನಾನು ಕಂಠಪಾಠ ಮಾಡಿದ್ದೀನಿ, ಸಂತೋಷ. ಮನನಕ್ಕೆ ಬೇಕು ಸಂತೋಷ. ಅರ್ಥಾನುಸಂಧಾನ ಇಟ್ಕೊಂಡು ನಮ್ಮ ಬದುಕಿಗೆ ಅದರ ಅನ್ವಯ ಪಠನ ಮನನ ನಿಧಿಧ್ಯಾಸನ ಇದು ಬೇಕು. ಓದ್ತಾ ಇರಬೇಕು ಮತ್ತೆ. ಯಾಕೆ ಅಂದರೆ ಮನುಷ್ಯನಿಗೆ ಈ ಮೊಬೈಲಿಗೆ ಚಾರ್ಜ್ ಮಾಡ್ದಂಗೆ ಅದು ಹೋಗ್ತಾ ಇರುತ್ತೆ. ನಮ್ಮ ಮನಸ್ಸು ಏನು ಇವತ್ತು ಎಲ್ಲಿ ಇಲ್ಲಿ ಕೇಳ್ತೀವ, ನಾಳೆಗೆ ಹೋಗಿ ಮತ್ತೆಂಥದೋ ಬೇಡದೇ ಇರೋದ್ರಲ್ಲೇ ಬೇಕಾದ್ರೂ ತೊಡ್ಕೋತೀವಿ. ಅದಲ್ಲ, ಓದ್ತಾ ಇದ್ದಾಗ ಏನಾಗುತ್ತೆ, ಮನಸ್ಸು ಆ ಕಡೆ ಈ ಕಡೆ ಹೋಗಲ್ಲ. ಇದೇ ಮಾಡಬೇಕು ಅಂತಿರುತ್ತೆ. ಮನನ ಮತ್ತೆ ನೆನೆಸ್ಕೋಬೇಕು. ಹೀಗಿದೆ ಹೀಗೆ ಮಾಡಿ ಹೋಗಬೇಕು. ನಿಧಿಧ್ಯಾಸನ, ಆ ನೆನೆಸ್ಕೊಂಡಿದ್ದನ್ನು ನಮ್ಮ ಬದುಕಿಗೆ ಅನ್ವಯಿಸ್ಕೋಬೇಕು. ತುಂಬ ಟಫ್ ಪಾರ್ಟ್ ಅದು. ಅದನ್ನು ಅನ್ವಯಿಸ್ಕೋಬೇಕು. ಆವಾಗ ನಾವು ಆಗ್ತೀವಿ. ಇಲ್ಲ ಅಂದರೆ ಎಷ್ಟೋ ಜನ ಸಾಧು ಸಂತ ಅವಧೂತರು 1 ಅಕ್ಷರ ಶಾಸ್ತ್ರಗಳನ್ನು ಓದಿರಲ್ಲ, ಶಾಸ್ತ್ರಾಧ್ಯಯನ ಮಾಡೇ ಇರಲ್ಲ. ಶಾಸ್ತ್ರದಲ್ಲಿ ಏನು ಬರೆದಿರ್ತಾರೋ ಅದನ್ನೇ ಅವ್ರು ಹೇಳಿರ್ತಾರೆ. ಹಾಗಾಗಿ ಹೇಗೆ ಸಿದ್ಧಿಸ್ತು ಇದು ಅಂತಂದರೆ ಈ ರೀತಿಯಾಗಿ. ಇದಕ್ಕೆ ಒಬ್ಬ ಮಹಾನ್ ವಿದ್ವಾಂಸರು ಹೇಳ್ತಾರೆ, ನಾವು ಏನನ್ನ ಮಾಡಬೇಕು, ಮನಸ್ಸನ್ನು ಪ್ರಸನ್ನವಾಗಿ, ಕಲ್ಲು ಮಾಡಬಾರ್ದು. ಕಲ್ಲು ಅಂದರೆ ಬಲವಂತವಾಗಿ ಹಿಂಗೆ ಹಿಡ್ಕೊಳ್ಳೋದು, ಅದು ಒಡೆದೋಗುತ್ತೆ ಆಮೇಲೆ. ಅದಲ್ಲ, ಹೂವನಾಗೆ ಇಟ್ಕೊಂಡು ಅದನ್ನು ಅರಳಿಸೋದಕ್ಕೆ ಈ ಥರ ಸನ್ನಿವೇಶವನ್ನು ಹೇಗೆ ಬಳಸ್ಕೋಬೇಕು ಅಂತಂದರೆ ಅವ್ರು ಹೇಳ್ತಾರೆ, ಒಂದು ಬ್ರಹ್ಮ ಅಂದರೆ ಪರಮಾತ್ಮ. ಬ್ರಹ್ಮ ಮೀನ್ಸ್ ನಾಟ್ ಚತುರ್ಮುಖ ಬ್ರಹ್ಮ. ಈ ಜಗತ್ತಿನ ಸೃಷ್ಟಿಗೆ ಕಾರಣವಾದಂತಹ ಒಂದು ಆ ದೊಡ್ಡ ಚೈತನ್ಯ ಇದೆಯಲ್ಲ, ಅದು ಬ್ರಹ್ಮ. ಸ್ವಧರ್ಮ, ಹಾಗೆ ಹೇಳಿದ್ನಲ್ಲ, ನಾನು ಏನು ಚೆನ್ನಾಗಿ ಮಾಡಬಲ್ಲೆ, ಸುತ್ತಮುತ್ತಲಿನವ್ರಿಗೆ ಏನು ಒಳ್ಳೆಯದು ಕೊಡಬಲ್ಲೆ, ನಾನು ಅದರಿಂದ ಹೇಗೆ ಸುಖವಾಗಿರಬಲ್ಲೆ. ನೋಡಿ, ಈಗ ನಾನು ಒಂದು ಒಳ್ಳೆ ದೊಡ್ಡ ಫ್ಯಾಕ್ಟ್ರಿ ಇಟ್ಕೋತೀನಿ. ಫ್ಯಾಕ್ಟ್ರಿ ಇಟ್ಕೊಂಡು ನಾನು ಉದ್ಧಾರ ಆಗ್ತೀನಿ, ಬೇರೆಯವ್ರಿಗೆ ಅನುಕೂಲ ಆಗುತ್ತೆ ಅನ್ನೋ ಸ್ವಧರ್ಮ ಅಲ್ಲ. ಹೋಗಲಿ ಇನ್ನೇನು ವರ್ಕ್ ಮಾಡ್ತೀನಿ, ಅದರಿಂದಾಗಿ ನನಗೆ ಹಾನಿಯಾದರೂ ಚಿಂತೆ ಇಲ್ಲ, ಬೇರೆಯವ್ರು ಉದ್ಧಾರ ಆಗಲಿ, ಅದು ಸ್ವಧರ್ಮ ಅಲ್ಲ. ಅರ್ಥ ಆಯ್ತಾ? ಅಯ್ಯೋ ನಂಗೆ ಇದು ಯಾವ ಕೆಲಸನೂ ಬೇಡ, ಏನು ಮಾಡ್ರೂ ಏನೋ ತೊಂದರೆ ಆಗುತ್ತೆ, ನಾನು ಆರಾಮಾಗಿ ವಿಶ್ರಾಂತಿ ತಗೊಂಡಿರ್ತೀನಿ, ಅದು ಸ್ವಧರ್ಮ ಅಲ್ಲ. ಅಂದರೆ ಎಷ್ಟು ಸೆನ್ಸಿಟಿವ್ ಇದು, ಎಷ್ಟು ಸೆನ್ಸಿಟಿವ್ ಆಗಿರುವಂಥ ವಿಷಯ. ಈ ಸ್ವಧರ್ಮವನ್ನು ನಾವು ಕಂಡ್ಕೋಬೇಕು. ನಮ್ಮ ಮುಂದಿನ ಗುರಿ ಬ್ರಹ್ಮತತ್ವದ ಕಡೆಗಿರಬೇಕು. ಇದಕ್ಕಾಗಿ ಕಲಾನುಸಂಧಾನ, ಸಂಗೀತ, ನೃತ್ಯ, ಸಾಹಿತ್ಯ, ಇದರಲ್ಲಿರುವಂತಹ ರಸಾನುಭೂತಿ, ಇದರ ಮೂಲಕ ನಾವು ನಮ್ಮ ಬದುಕನ್ನು ಚೆನ್ನಾಗಿ ಇಟ್ಕೋಬೇಕು. ಹೀಗೆ ಇಟ್ಕೊಳ್ಳೋದಕ್ಕೆ ಈ ಅಂಶಗಳನ್ನೆಲ್ಲ ನಾವು ರೂಢಿಸ್ಕೋಬೇಕಾಗತ್ತೆ. ಹಾಗಾದರೆ ಕೃಷ್ಣ ಹೀಗೆಲ್ಲ ಬದುಕದ್ನ? ಯಾಕೆಂದರೆ ಕೃಷ್ಣ ಅಂದರೆ 2 ರೀತಿಯಲ್ಲಿ 2 ಎಕ್ಸ್ಟ್ರೀಮ್ ಇದೆ ನಮ್ಮ ಸೊಸೈಟಿನಲ್ಲಿ. ಒಂದು ಚಿತ್ತ ಚೋರ, ಈ ಚೋರ, ಬೆಣ್ಣೆ ಕದ್ದ. ಅಯ್ಯೋ, ಚಿಕ್ಕ ವಯಸ್ಸಲ್ಲಿ ಬೆಣ್ಣೆ ಕದ್ದ ಇನ್ನೇನು ಮಾಡ್ತಾರೆ ಮಕ್ಕಳು? ಅವರಿಗೆ ಅದನ್ನು ವಯಸ್ಸಿನ ರಿಸ್ಟ್ರಿಕ್ಷನ್ ಹೇಳಿಲ್ಲ. ಬೆಣ್ಣೆ ಕದ್ದ, ಗೋಪಿಕಾಸ್ತ್ರೀಯರ ಜೊತೆಗಿದ್ದ, ಅಯ್ಯೋ ಚಿಕ್ಕ ಮಗುಪ್ಪ, ಅದು ಜೋರು ಊರಲ್ಲಿರೋ ಹಳ್ಳಿಗಳಲ್ಲಿರೋರ ಜೊತೆಗಿರದೆ ಇನ್ನೇನು ಮಾಡ್ತಾರೆ? ಆಯಿತಾ? ಅದಕ್ಕೆ ಈ ಸಿನಿಮಾಗಳು ಬೇರೆ ಬಣ್ಣ ಬೇರೆ ಕೊಟ್ಟು ಉಲ್ಟಾ ಆದದ್ದು. ಆಯಿತಾ? ಅದಕ್ಕೆ ಇನ್ನೇನೇನೋ ಆಯಿತು. ಕೃಷ್ಣನಂತಹ ಕಲರ್ಫುಲ್ ಲೈಫ್, ಆ ಆಧ್ಯಾತ್ಮ, ಎಷ್ಟು ಅಟ್ಯಾಚ್ಮೆಂಟ್ ವಿತ್ ಡಿಟ್ಯಾಚ್ಮೆಂಟ್. ನೀವು ನಿಮ್ಮ ಬದುಕನ್ನು ಹಾಳು ಮಾಡ್ಕೊಳ್ಳಿ ಅಂತ ಕೃಷ್ಣ ಯಾವತ್ತೂ ಹೇಳಿಲ್ಲ. ವಾಸ್ತವದಲ್ಲಿ ಚೆನ್ನಾಗಿ ಬದುಕಿ, ನೀವು ಬದುಕಿ, ಬೇರೆಯವರಿಗೂ ಅವಕಾಶ ಮಾಡಿಕೊಡಿ, ತನ್ಮೂಲಕ ಆ ಮೋಕ್ಷವನ್ನು ಪಡೀರಿ ಅಂತ ಹೇಳಿದ್ದು. ಅದಕ್ಕೆ ಅದನ್ನು ಅಳವಡಿಸ್ಕೋಬೇಕು. ಒಳ್ಳೆ ಸಂಗೀತ, ನೀವು ನೋಡಿ, ಒಂದು ಒಳ್ಳೆ ಸಂಗೀತ ಕೇಳ್ತಾ 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 ನಮ್ಮ ಮನಸ್ಸು ಒಂಥರ ಭಾವ ತುಂಬಿ ಕಣ್ಣಲ್ಲಿ ನೀರು ಹಾಕಿ ಬರ್ತಿರುತ್ತೆ. ದುಃಖಕ್ಕೆ ಬರೋದಲ್ಲ, ಅದು ಸಂತೋಷಕ್ಕೆ, ಆಪ್ಯಾಯತೆಯಿಂದ ಬರುವಂಥದ್ದು. ದೇವರನ್ನು ನೆನೆಸ್ಕೊಂಡಾಗೆ ಒಂದೊಂದು ಸಲ ಆಗುತ್ತೆ ಭಕ್ತಿ, ಹೌದಾ? ಹಾಗೆ ಆ ಭಾವಕ್ಕೆ ಆಗುವಂತಹ ಸಾಹಿತ್ಯ, ಸಂಗೀತ, ಸಂಸ್ಕೃತಿ, ಆರಾಧನೆ, ಹಾಡು ಎಲ್ಲವುದನ್ನು ತಗೋಬೇಕು. ಹಾಗೆ ಈ ರೀತಿ ಸ್ವಧರ್ಮವನ್ನು ಕಂಡುಕೊಂಡ್ರೆ, ಇವತ್ತು ನೋಡಿ 21 ವರ್ಷಕ್ಕೆ 25-30 ಲಕ್ಷ ಸಂಪಾದನೆ, 40 ವರ್ಷ ಆಗುವಷ್ಟೊತ್ತಿಗೆ ಜೀವನ ಸಾಕು, ದುಡಿಮೆನೂ ಸಾಕು, ಹೌದಾ? ಈ ರ್ಯಾಟ್ ರೇಸ್ ಮೊದಲೊಂದು 15-20 ವರ್ಷ ಓಡೋದೆ. ಯಾವಾಗ ಎಲ್ಲವನ್ನು ತಗೊಂಡು ನಮ್ಮ ಶರೀರವನ್ನು ಪುಷ್ಟಿಗೊಳಿಸ್ಕೊಂಡು ನಮ್ಮ ಮನಸ್ಸನ್ನು ಚೆನ್ನಾಗಿಟ್ಕೋಬೇಕೋ ಆಗಿದ್ದು ಯಾವುದು ಬೇಡ, ಎಲ್ಲದ್ರ ವಿರುದ್ಧ ಓಡ್ತಿರ್ತಾರೆ. ಕೊನೆಗೆ ಯಾವುದು ಬೇಡ ಅಂದ್ಕೊಂಡು ಎಂಥದ್ದು ಇಟ್ಕೊಂಡು ಹಿಮಾಲಯವಂತೆ ಮತ್ತೊಂದಂತೆ, ಇಲ್ಲಿ ಹೆಂಡತಿ ಮಕ್ಕಳು ಇರ್ತಾರೆ, ಮನೆ ಇರುತ್ತೆ, ಇವ್ರು ನೆಪ್ಚ್ಕೊಂಡಂಥ ಅಪ್ಪ ಅಮ್ಮ ಇರ್ತಾರೆ,
ಎಲ್ಲವನ್ನ ಬಿಟ್ಟು ಹೊರಟೋಗ್ತಾರೆ. ಇದನ್ನು ಹೇಳಿದ್ನ, ಈ ಕರ್ಮ ನಮಗೆ ವಿಧಿಸಿದ ಕರ್ಮ, ಅದಕ್ಕೆ ಬೆನ್ನ ಕೊಡೋದು ಅರ್ಜುನ ಹೇಳಿದ್ನಲ್ಲ ಅದೇ, ಅದಲ್ಲ. ಹಾಗೆ ಮಾಡ್ದೇನೆ ನಾವು ಚೆನ್ನಾಗಿರಬೇಕು ಅಂತಂದರೆ ಆ ತುಂಬು ಸ್ಥಿತಿಯನ್ನು ನಮ್ಮೊಳಗೆ ನಾವು ಕ್ರಿಯೇಟ್ ಮಾಡ್ಕೋಬೇಕು. ಖುಷಿ, ಆನಂದೋ ಬ್ರಹ್ಮ ಏನಂತೂ ವೇದಾಂತ, ನಮ್ಮ ಭಾರತೀಯ ವೇದಾಂತ ಏನು ಹೇಳ್ತು, ನಿನ್ನ ಬದುಕಿರೋದು ಸಂತೋಷಕ್ಕಪ್ಪ, ಗೋಳಾಡಕ್ಕಲ್ಲ ಅಂತು. ನಾವು ಮುರತ್ತು ಗೋಳಾಡ್ತಾನೆ ಇರ್ತೀವಿ, ನನಗದಿಲ್ಲ, ನನಗಿದಿಲ್ಲ, ಅದು ಬಂದ ಮೇಲೆ ಮತ್ತೊಂದು ಗೋಳು. ಅಂದರೆ ಯಾರಿಗೂ 100% ಲೌಕಿಕವಾಗಿ ಸರಿಯಾಗಿರೋಕ್ಕಾಗಲ್ಲ ಯಾರೂ. ಅಯ್ಯೋ ಭಗವಂತ ನಮ್ಗೆ 2 ಹೊತ್ತು ಊಟ ಮೈ ಮುಚ್ಚೋ ಬಟ್ಟೆ ಕೊಟ್ಟಿದೆಯಲ್ಲ, ನಾನು ಸುಖವಾಗಿರ್ತೀನಿ ಬಿಡು ಅನ್ಬೇಕು. ಅದಿಲ್ಲ ನಮ್ಮಲ್ಲಿ. ಅದೇ ಇವೆಲ್ಲ ಬೇಡದೇ ಇರೋ ಅವಘಡಗಳಕ್ಕೆಲ್ಲ ಕಾರಣ ಆಗುವಂಥದ್ದು. ಆ ತುಂಬು ಸ್ಥಿತಿಯನ್ನು ತಂದುಕೊಟ್ಟಿದ್ದು ಕೃಷ್ಣನ ಬದುಕು. ನಾವು ಇನ್ನೊಂದು 5 ನಿಮಿಷ ಮಾತಾಡ್ಬೋದು. ಕೃಷ್ಣನ ಒಂದು ವಿಷಯ ಹೇಳ್ತೀನಿ ಇದರಲ್ಲಿ. ಕೃಷ್ಣ ತನಗಾಗಿ ತಾನು ಏನನ್ನೂ ಮಾಡ್ಕೊಂಡಿಲ್ಲ. ಕಂಸನನ್ನು ಕೊಂದ ಮಾವನೇ ಆದರೂ ನೋಡಿ, ಅವನು ಮೋಹ ಇತ್ತ, ನನ್ನ ಮಾವ ಅವನು ಅಂತ. ಅವನು ಇಡೀ ಅಲ್ಲಿಯ ಎಲ್ಲ ಜನರನ್ನು ಸಂಹಾರ ಮಾಡಿ ಅಲ್ಲಿಯ ಸರ್ವನಾಶಕ್ಕೆ ಕಾರಣ ಆಗಿದ್ದ, ಅಧರ್ಮದಲ್ಲಿ ನಡೀತಿದ್ದ. ಮಾವ ಆದ್ರೂ ಅವನನ್ನು ಕೊಂದ ಮೇಲೆ ಅವನ ರಾಜ್ಯಭಾರ ಮಾಡಿಲ್ಲ. ಉಗ್ರಸೇನನ್ನ ರಾಜ್ಯನನ್ನಾಗಿ ಮಾಡ್ದ. ವಸುದೇವನ ತಂದೆ ಆಯಿತಾ, ಅಷ್ಟು ವಯಸ್ಸಾಗಿತ್ತು ಅವನಿಗೆ, ಅವನನ್ನು ರಾಜನನ್ನಾಗಿ ಮಾಡ್ತಾನೆ. ಅವನು ನೋಡಿ ಎಲ್ಲೆಲ್ಲ ಧರ್ಮ ಇದೆಯೋ ಎಲ್ಲ ಕಡೆ ಯಾವುದಕ್ಕೂ ತಲೆ ಕೆಡಿಸ್ಕೊಂಡಿಲ್ಲ. ಅವನು ಮಥುರೆಯಿಂದ ದ್ವಾರಕಾಗೆ ಬರ್ತಾರಲ್ಲ, ಬರೋವಾಗ ಎಷ್ಟು ಕಷ್ಟ ಕೊಡ್ತಾನೆ. ಅಲ್ಲಿ ಬಂದು ಜರಾಸಂಧ ಇವರೆಲ್ಲ ಬಂದು ಅವರು ಇರಕ್ಕೆ ಬಿಡ್ತಿಲ್ಲ. ಅವನು ಕೃಷ್ಣಗೆ ಅನಿಸುತ್ತೆ, ಅವನು ನನ್ನ ಮೇಲಿನ ದ್ವೇಷಕ್ಕೆ ಇಲ್ಲಿಯ ಪಾಪ ಮುಗ್ಧ ಜನರಿಗೆ ತೊಂದರೆ ಕೊಡ್ತಾನಲ್ಲ, ಹಾಗಾಗಿ ನಾನೇನು ಮಾಡೋದು ಬೇಡ, ನಾನು ದ್ವಾರಕ ಕಟ್ಕೊಂಡ್ಬಿಡ್ತೀನಿ ಅಂತ ದ್ವಾರಕೆಗೆ ಹೋಗಿ ಅಲ್ಲಿ ನಗರವನ್ನು ಕಟ್ಟಿ ಅಲ್ಲಿಗೆ ಇಲ್ಲಿಂದ ಶಿಫ್ಟ್ ಆಗ್ತಾರೆ ಎಲ್ಲರೂ. ಕೆಲವರು ಹೇಳ್ತಾನೆ ಹೇಳಿ ಕೃಷ್ಣ ಅಂದ್ಕೊಂಡು. ಆವಾಗ ಕೃಷ್ಣ ಹೇಳ್ತಾನೆ, ನನ್ನವರಿಗಾಗಿ, ನನ್ನವರ ಒಳಿತಿಗಾಗಿ ನಾನು ಹೇಳಿ ಅಂದರೂ ಪರವಾಗಿಲ್ಲ, ನಾನು ಒಳಿತನ್ನು ಮಾಡಬೇಕು. ಮುಂದೆ ಇದೇ ಕೃಷ್ಣ ಭೀಮಾರ್ಜುನರನ್ನು ಹಿಡಿದು ಜರಾಸಂಧನನ್ನು ಓಡಿಸ್ತಾನೆ. ಸಮಯಕ್ಕಾಗಿ ಕಾಯ್ತಾನೆ, ತಾಳ್ಮೆ ಇಟ್ಕೋತಾನೆ, ಯಾವುದನ್ನು ಸ್ವಾರ್ಥಕ್ಕಾಗಿ ಮಾಡಿಲ್ಲ. ಸ್ವಾರ್ಥಕ್ಕಾಗಿ ಅಷ್ಟಮೈಷಿಯರಿದ್ದರೂ ಸ್ವಾರ್ಥಕ್ಕಾಗಿ ಒಬ್ಬರನ್ನು ಮದುವೆ ಆಗಿಲ್ಲ. ಆಯಿತಾ, ಸಂಸಾರವನ್ನು ಸಂಸಾರ ಮಾಡಿದ್ರು ಆ ಮಕ್ಕಳು ಏನೇನೋ ಆಗ್ಬಿಟ್ವು ಕೊನೆಗೆ. ಅಂದರೆ ನಮಗೆ ವ್ಯಾಸರು ಹೇಗೆ ತೋರಿಸ್ತಾರೆ ಮಹಾಭಾರತವನ್ನು ಅಂತ. ಕೊನೆಯಲ್ಲಿ ಕೃಷ್ಣಾವಸಾನ ಆಗುವಂಥ ಹೊತ್ತಿನಲ್ಲಿ ಅವರ ಮಕ್ಕಳೆಲ್ಲರೂ ಹೋಗೋದು ನೋಡ್ತಾನೆ. ಇಡೀ ದ್ವಾರಕೆಯ ಸಮುದ್ರ ತೀರ ಹೆಣಗಳ ರಾಶಿ ಆಗುತ್ತೆ. ಅವರ ಮಕ್ಕಳೆಲ್ಲ ಸರ್ವನಾಶ ಆಗ್ತಾರೆ ಹೊಡೆದಾಡ್ಕೊಂಡು. ಆಗಲೂ ಅದೇ ನಿರ್ವಿಕಾರ ಭಾವದಲ್ಲಿ ಕೃಷ್ಣ ಇದ್ದ. ಗಾಂಧಾರಿಗೆ ಹೇಳ್ತಾನೆ, ನಿನ್ನ ಮಕ್ಕಳೇ ನಿನಗೆ ನಾಶ ಮಕ್ಕಳೆಲ್ಲ ನಿನ್ನ ಮುಂದೆ ನಾಶ ಆಗಂಗಾಗಲಿ ಅಂದಾಗ, ಆಗಲಿ ಅಮ್ಮ ಪರವಾಗಿಲ್ಲ, ಅದು ನನ್ನ ಲಿಸ್ಟಲ್ಲೇ ಇದೆ, ನನ್ನ ಲಿಸ್ಟಲ್ಲಿ ಅದು ಇದೆಯಮ್ಮ, ಮುಂದೊಂದು ದಿನ ಆಗಲಿ ಬಿಡು ಅಂತಾನೆ. ಅಂದರೆ ಈ ಸ್ವೀಕಾರ ಬುದ್ಧಿ ಇರೋದ್ರಿಂದಲೇ ಕೃಷ್ಣ ಇವತ್ತು ಅಂತಹ ಒಂದು ಧೀಮಂತ ನಾಯಕ ಆಗ್ತಾನೆ. ಅಂತ ಕೃಷ್ಣನ ಅಡಿಯಲ್ಲಿ ನಾವು ಬದುಕಬೇಕು, ಅವನನ್ನು ಆದರ್ಶನನ್ನಾಗಿಟ್ಕೋಬೇಕು. ಆ ಆದರ್ಶ ತತ್ವದ ಬೆಳಕಿನಲ್ಲಿ ನಾವು ಮಿಂದೇಳಬೇಕು, ನಮ್ಮ ಬದುಕನ್ನು ಸಾರ್ಥಕಪಡಿಸ್ಕೋಬೇಕು. ಬೋಲೋ ಶ್ರೀಕೃಷ್ಣ ಪರಮಾತ್ಮಕಿ. ಅವಕಾಶಕ್ಕೆ ನಮಸ್ತಾ. ನನ್ನ ಮಾತುಗಳನ್ನು ಆ ಜಗದ್ಗುರುವ ಚರಣಾರವಿಂದಗಳಲ್ಲಿ ಅರ್ಪಿಸ್ತೇನೆ. ನಮಸ್ಕಾರ.